ಸ್ತೋತ್ರ ತಂದೆ. ಸೊ ಇವತ್ತೊಂದು ಸಬ್ಜೆಕ್ಟ್ ಅನ್ನ ನಾನು ನನ್ನ ಹೃದಯದಲ್ಲಿ ಒಂದು ಪ್ರೇರಣೆ ಸಿಕ್ತು. ಅನೇಕ ಸಲ ಈ ಒಂದು ವಿಷಯದ ಮೇಲೆ ನಾವು ಕಲ್ತಿದ್ದೇವೆ, ಆದ್ರೆ ಬೇರೆ ಒಂದು ಆಂಗಲ್ ಅಲ್ಲಿ ನಾವು ಇವತ್ತು ನೋಡಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬರ ಜೀವಿತಕ್ಕೆ ಅದು ತುಂಬಾ 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 ಮುಖ್ಯವಾದಂತ ಒಂದು ಏರಿಯಾ ಆಗಿದೆ. ಕ್ರಿಸ್ತಿಯರಾಗಿಯೂ ಸಹ ನಾವು ನಮ್ಮ ಜೀವಿತದಲ್ಲಿ ಫಲವನ್ನು ಕಾಣದೇ ಇರೋದಕ್ಕೆ ಮುಖ್ಯವಾದ ಕಾರಣವನ್ನು ಇವತ್ತು ದೇವರು ತನ್ನ ವಾಕ್ಯದಿಂದ ತೋರಿಸ್ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದಾರೆ. ನಮಗೆ ಗೊತ್ತಿರುವಂಥದ್ದೇ ವಿಷಯ, ಓದಿರುವಂಥದ್ದೇ ವಾಕ್ಯಗಳು, ಆದ್ರೆ ನಮ್ಮ ಜೀವಿತ ಯಾಕೆ ಆಶೀರ್ವಾದ ಹೊಂದಿಲ್ಲ, ಅಂದ್ರೆ ಯಾಕೆ ಫಲವನ್ನು ತರ್ತಾ ಇಲ್ಲ, ಯಾಕೆ ನಮ್ಮ ಜೀವಿತದಲ್ಲಿ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಒಂದು ಸಕ್ಸಸ್ ಆಗ್ತಾ ಇಲ್ಲ. ನಾವು ಕೈ ಹಾಕಿರುವಂತ ಕೆಲಸಗಳಾಗ್ಲಿ ಅಥವಾ ಆತ್ಮಿಕ ಏರಿಯಾದಲ್ಲಿ ನಮ್ಮ ಕುಟುಂಬದವರ ರಕ್ಷಣೆಗಳಾಗಿರ್ಲಿ, ಅಥವಾ ಕುಟುಂಬದಲ್ಲಿ ರೋಗ ಸೌಖ್ಯ ಆಗಿರ್ಲಿ, ಅಥವಾ ಯಾವುದೇ ಒಂದು ಬಂಧನಗಳಿಂದ ಬಿಡುಗಡೆ ಆಗಿರ್ಲಿ, ಶಾಪದಿಂದ ಬಿಡುಗಡೆ ಆಗಿರ್ಲಿ, ಇವೆಲ್ಲವುಗಳಿಂದ ನಮಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಎನ್ನುವ ಒಂದು ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಯಾಕಂದ್ರೆ ಕ್ರಿಸ್ತರಾಗಿಯೂ ಸಹ ನಾವೆಲ್ಲರ ಜೀವಿತದಲ್ಲಿ ಒಂದಲ್ಲ ಒಂದು ತೊಂದರೆಗಳು ಇದ್ದೇ ಇರ್ತವೆ. ಅದು ಕೊನೆವರೆಗೂ ಇರುತ್ತೆ. ಯಾಕಂದ್ರೆ ಇದು ಒಂದು ಯುದ್ಧದಿಂದ ತುಂಬಿದಂತ ಜೀವಿತವಾಗಿದೆ. ಹಾಗಾಗಿ ನಾವು ಇದನ್ನು ಅಲ್ಲಗಳೆಯುವಂತಿಲ್ಲ. ಆದರೂ ಸಹ ಪ್ರತಿಯೊಂದು ಯುದ್ಧದಲ್ಲಿ ಜಯ ನಮ್ಮದಾಗಿರ್ಬೇಕು. ಏನು? ಜಯ ನಮ್ಮದಾಗಿರ್ಬೇಕು. ಯಾಕೆಂದ್ರೆ ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದುವ ತನಕ ಅದು ಸೋಲಿನ ಒಂದು ದೃಶ್ಯವಾಗಿತ್ತು. ಏನು? ಕ್ರಿಸ್ತನು ಶಿಲುಬೆ ಮೇಲೆ ಮರಣ ಹೊಂದುವ ತನಕ ಆತನು ಗೆತ್ಸೆಮನೆ ತೋಟದಲ್ಲಿ ಹಿಡಿಯಲ್ಪಟ್ಟು ಶಿಲುಬೆಯಲ್ಲಿ ಮರಣ ಹೊಂದಿ ಸಮಾಧಿಯಲ್ಲಿ ಉಗ್ಗಿಯಲ್ಪಡುವ ತನಕ ಏನೆಲ್ಲ ಘಟನೆಗಳು ನಡೆಯುತ್ತೋ ಅದೆಲ್ಲರ ಲೋಕದ ದೃಷ್ಟಿಯಲ್ಲಿ ಸೋಲಿನ ಒಂದು ದೃಶ್ಯಗಳಾಗಿತ್ತು. ಅನೇಕರು ಹೀಯಾಳಿಸಿದ್ರು, ಈತನು ಅನೇಕರಿಗೆ ಜೀವ ಕೊಟ್ಟವನು, ಸತ್ತವರನ್ನು ಎಬ್ಬಿಸಿದವನು, ರೋಗಿಗಳನ್ನು ಗುಣಪಡಿಸಿದವನು, ಹಸಿದವರಿಗೆ ಊಟ ಕೊಟ್ಟವನು ತನ್ನನ್ನೇ ರಕ್ಷಿಸ್ಲಿಕ್ಕೆ ಆಗುವುದಿಲ್ಲವೋ ಎನ್ನುವ ಪ್ರಶ್ನೆಯನ್ನು ಆತನ ಮುಂದೆ ಇಟ್ಟು ಕೇಳಿದಾಗ ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದಿದ್ರು. ಆ ಸಮಯದಲ್ಲಿ ಎಲ್ಲರೂ ಹೀಯಾಳಿಸ್ತಾ ಇದ್ರು. ಇದೆಲ್ಲ ಸನ್ನಿವೇಶಗಳು ಲೋಕಕ್ಕೆ ಸೋಲಿನ ದೃಶ್ಯವನ್ನು ತೋರಿಸ್ತದೆ. ಇವತ್ತು ಸಹ ಯೇಸು ಕ್ರಿಸ್ತನ ಶಿಲುಬೆ ಮರಣ ಅಂತ ಗುಡ್ ಫ್ರೈಡೆಯಲ್ಲಿ ಲೋಕಕ್ಕೆಲ್ಲ ಒಂದು ದೃಶ್ಯದಲ್ಲಿ ಸಿಗುವಂತ ಒಂದು ಸಂದೇಶ ಅಂತ ಹೇಳಿದ್ರೆ, ಅಂದ್ರೆ ಆ ಶಿಲುಬೆಯಲ್ಲಿ ಹಾಕಿದಂತ ಫೋಟೋ ಆಗ್ಲಿ, ಆ ಶಿಲುಬೆಯಲ್ಲಿ ಹಾಕಿದಂತ ವಿಗ್ರಹಗಳಾಗ್ಲಿ ನೋಡುವಾಗ ಲೋಕವು, ಅಂದ್ರೆ ದೇವರ ಬಗ್ಗೆ ಅರಿವು ಇಲ್ಲದವರು ತಿಳ್ಕೊಳ್ಳುವುದೇನು ಅಂತ ಹೇಳಿದ್ರೆ, ಕ್ರಿಸ್ತಿಯರ ದೇವರು ಶಿಲುಬೆ ಮೇಲೆ ಸತ್ತರು ಅಂತ ಅವರಿಗೆ ಸಂದೇಶ ಅಲ್ಲಿ ಹೋಗ್ತದೆ. ಆದ್ರೆ ಸತ್ಯ ನಮಗೆ ಮಾತ್ರ ತಿಳಿದಿದೆ, ಅದು ಶಿಲುಬೆಯ ಮರಣವಲ್ಲ, ಅದು ಜಯ ಅಷ್ಟೇ ಅಂತ. ಅದೇನು? ಜಯ ಅದು ದೊರಕಿ ಕೊಟ್ಟದ್ದು ಅಂತ. ಆದರೆ ಅವರು ಪುನರುತ್ಥಾನ ಆಗಿದಂತ ಸಂದೇಶ ಹೆಚ್ಚಿನದಾಗಿ ಯಾರಿಗೂ ಗೊತ್ತಾಗಲ್ಲ. ಈವನ್ ಈಸ್ಟರ್ ಅಂತ ಹೇಳ್ತಾರೆ, ಅದು ಯೇಸುವಿನ ಪುನರುತ್ಥಾನ ಅಂತ ಪ್ರಸಂಗ ಮಾಡಿ ಅಥವಾ ಲೋಕಕ್ಕೆ ತಿಳಿಸುವುದಾದ್ರೆ ಅದು ನಿಜವಾಗಿ ಒಳ್ಳೆ ಸಂದೇಶವಾಗಿರುತ್ತೆ. ಹಾಗಾಗಿ ಇವೆಲ್ಲ ನೋಡುವಾಗ ನಮ್ಮ ಜೀವಿತದಲ್ಲಿಯೂ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಸಹ ಕೆಲವೊಮ್ಮೆ ಸೋಲಿನ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಇವತ್ತು ಸಹ ನಾವು ಅನುಭವಿಸ್ತಾ ಇದ್ದೇವೆ. ಸೋಲಿನ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಇವತ್ತು ಇರಬಹುದು. ಆದ್ರೆ ಇವೆಲ್ಲವುಗಳಿಂದ ನಾವು ಕ್ರಿಸ್ತನಲ್ಲಿ ಇದ್ದು ಸಹ ಯಾಕೆ ಜಯ ಹೊಂದ್ತಾ ಇಲ್ಲ, ಯಾಕೆ ಬಿಡುಗಡೆ ಸಿಗ್ತಾ ಇಲ್ಲ, ಯಾಕೆ ಒಂದು ಒಳ್ಳೆ ಜಯವುಳ್ಳ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸ್ತಾ ಇಲ್ಲ? ಯಾಕೆಂದರೆ ವಾಕ್ಯ ಹೇಳುತ್ತದೆ, ಕ್ರಿಸ್ತನಲ್ಲಿ ಇರುವವರು ಜಯವನ್ನು ಹೊಂದಿದವರು ಅಂತ. ಹೌದಾ? ಕ್ರಿಸ್ತನಲ್ಲಿ ಇರುವವರೆಲ್ಲರೂ ಜಯಶಾಲಿಗಳಾಗಿದ್ದೇವೆ ಅಂತ. ಆ ವಾಕ್ಯ ಒಮ್ಮೆ ನಾವು ಓದಿ ನೋಡುವ. ಇದು ಸಬ್ಜೆಕ್ಟಿಗೆ ತಕ್ಕಂತಲ್ಲ, ಆದ್ರೆ ನೆನಪಿಗೆ ಬಂದಗೋಸ್ಕರ ನಾನು ಓದ್ತಾ ಇದ್ದೀನಿ. ರೋಮದವರಿಗೆ ಬರೆದ ಪತ್ರ 8ನೇ ಅಧ್ಯಾಯದಲ್ಲಿ 31 ಅಲ್ಲಿ ಎಲ್ಲೋ ಬರೆದಿರ್ಬೇಕು, ನೋಡುವ. 34-35 ಸಿಕ್ಕಿದ್ರೆ ಓದಿ. 8ರಲ್ಲಿ ರೋಮನ್ಸ್ 8ರಲ್ಲಿ 30ರಿಂದ ನಂತರ ನೋಡಿ. ನನಗೆ ನಂಬರ್ ನೆನಪೋಯ್ತು.
ಕ್ರಿಸ್ತನಲ್ಲಿ ಜಯಶಾಲಿಗಳು ಅಂತ ಬರೆದಿದೆ. 37ರಲ್ಲಿದೆ. 37ರಲ್ಲಿ. ಹಾ, ಆದರೆ ನಮ್ಮನ್ನು ಪ್ರೀತಿಸಿದವನ ಮೂಲಕವಾಗಿ ಹಾ. ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನೋಡಿ, ಹೇಗೆಂದರೆ ಹೇಗೆಂದರೆ ಮರಣವಾಗ್ಲಿ, ಜೀವವಾಗ್ಲಿ, ದೇವದೂತರಾಗ್ಲಿ, ದುರಾತ್ಮಗಳಾಗ್ಲಿ, ಈಗಿನ ಸಂತತಿಗಳಾಗ್ಲಿ, ಮುಂದಿನ ಸಂತತಿಗಳಾಗ್ಲಿ, ಮಹತ್ವಗಳಾಗ್ಲಿ, ಮೇಲಿನ ಲೋಕವಾಗ್ಲಿ, ಕೆಳಗಿನ ಲೋಕವಾಗ್ಲಿ, ಬೇರೆ ಯಾವ ಸೃಷ್ಟಿಯಾಗ್ಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಮಗೆ ನಿಶ್ಚಯ ಉಂಟು. ಈ ನಿಶ್ಚಯ ನಮಗಿವತ್ತುಂಟಾ? ಕ್ರಿಸ್ತ ಯೇಸುವಿನಲ್ಲಿ ಇವತ್ತು ನಮಗೆ ಈ ನಿಶ್ಚಯ ಉಂಟ ಎಂಬ ಪ್ರಶ್ನೆ ನಾವೆಲ್ಲರೂ ಮುಂದಿಟ್ಟು ನೋಡುವಾಗ ಖಂಡಿತವಾಗಿ ಒಂದಲ್ಲ ಒಂದು ಏರಿಯಾದಲ್ಲಿ ನಾವು ಸೋಲಿನ ಅನುಭವವನ್ನೇ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಇವತ್ತು, ಅಲ್ವಾ? ಇದೇ ರಿಯಾಲಿಟಿ ಆಗಿದೆ. ಹಾಗಾದ್ರೆ ಯಾಕೆ ಈ ನಿಶ್ಚಯ ನಮಗೆ ಇವತ್ತು ಇಲ್ಲ ಅಂತ ಕೇಳೋದಾದ್ರೆ 37ನೇ ವಾಕ್ಯ ಸಹ ಹೇಳ್ತದೆ, ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ, ಅಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾರೆ. ಆತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ, ಅಂದ್ರೆ ನಮ್ಮ ಈ ಬದುಕಿನ ಆತ್ಮಿಕವಾಗಲಿ ಭೌತಿಕವಾಗಲಿ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಯಾರ ಮುಖಾಂತರ? ಯೇಸು ಕ್ರಿಸ್ತನ ಮುಖಾಂತರ. ಹೌದಾ? ಅಷ್ಟು ಕಾನ್ಫಿಡೆನ್ಸ್ ಆದಂತ, ನಿಶ್ಚಯವಾದಂತ ವಾಕ್ಯವಾಗಿದೆ ಇದು. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದಾರೆ. ಆತನು ನಮ್ಮನ್ನು ಪ್ರೀತಿಸಿದ ಮೇರೆಗೆ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ, ನಮ್ಮ ಬದುಕಿನಲ್ಲಿ ಬರುವಂತ ಎಲ್ಲ ವಿಷಯಗಳಲ್ಲಿ, ಅದು ಆತ್ಮಿಕ ಮತ್ತು ಭೌತಿಕ ಎಲ್ಲ ಬಂತು, ಕುಟುಂಬದ ವಿಷಯ, ಮಕ್ಕಳ ವಿಷಯ, ಭವಿಷ್ಯದ ವಿಷಯ, ಸಂಪತ್ತಿನ ವಿಷಯ, ಆಹಾರದ ವಿಷಯ, ಆರೋಗ್ಯದ ವಿಷಯ, ನಮ್ಮ ಆತ್ಮಿಕ ಜೀವನದ ವಿಷಯ, ರಕ್ಷಣೆ ವಿಷಯ ಎಲ್ಲ ಬಂತು. ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಇಂಗ್ಲಿಷಲ್ಲಿ ಹೀಗೆ ಬರೆದಿದೆ, ಇನ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್ಸ್ ಥ್ರೂ ಹಿಮ್. ವಿ ಆರ್, ನೋಡಿ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ವಿ ಆರ್, ಎಲ್ಲಾ ವಿಷಯಗಳಲ್ಲಿ ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್ಸ್, ಅಲ್ವಾ? ಸೊ ಹಾಗಾದ್ರೆ ಇದಕ್ಕೆ ಒಂದು ಅರ್ಥ ನಮ್ಮ ಜೀವಿತದಲ್ಲಿ ಇರ್ಬೇಕಲ್ವಾ? ಯಾಕೆ ಆಗ್ತಾ ಇಲ್ಲ? ಇಫ್ ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್ಸ್, ದೆನ್ ವೈ ವಿ ಆರ್ ಫೇಸಿಂಗ್ ಸೋ ಮೆನಿ ಥಿಂಗ್ಸ್ ಇನ್ ಅವರ್ ಲೈಫ್, ರೈಟ್? ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಕೇಳಿಸ್ತಾ ಇದೆಯಾ? ಹೌದು ಬ್ರದರ್. ಓಕೆ, ಗುಡ್. ಸೊ ಹಾಗಾದ್ರೆ ಈ ಪ್ರಶ್ನೆ ನಮ್ಮ ಮುಂದೆ ಇಟ್ಟು ನಾವಿವತ್ತು ಇದಕ್ಕೆ ಉತ್ತರವನ್ನು ಕಂಡುಹಿಡಿಯುವುದಾದರೆ, ವಾಕ್ಯದಲ್ಲಿ ಉತ್ತರ ಕರ್ತನಾದ ಯೇಸು ನಮಗೆ ಕೊಟ್ಟಿದ್ದಾರೆ. ಅವರ ಅಪೊಸ್ತಲರು ಸಹ ದೇವರ ಆತ್ಮನ ಪ್ರೇರಣೆಯಿಂದ ಅನೇಕ ವಾಕ್ಯಗಳನ್ನು ಬರೆದಿಟ್ಟಿದ್ದಾರೆ. ಒಂದು ಏರಿಯಾದಲ್ಲಿ ನಾವು ವಂಚಿಸಲ್ಪಡ್ತಾ ಇದ್ದೇವೆ. ಇದೇ ಇವತ್ತಿನ ವಿಷಯದ ಹೆಡ್ಡಿಂಗ್ ಆಗಿದೆ. ಹೆಡ್ಡಿಂಗಿಗೆ ಏನಂತೀರಾ? ಹೆಡ್ಡಿಂಗ್ ಬರ್ಕೊಳ್ಳಿ, ಡಿಸೆಪ್ಷನ್ ಇನ್ ಒಬಿಡಿಯನ್ಸ್. ಏನು? ತಲೆ ಬರಹ. ಓಕೆ ಓಕೆ, ತಲೆ ಬರಹ ಅಂದ್ರೆ ಹಣೆ ಬರಹನು ಅಂತ ಹೇಳ್ಬೋದು. ಎನಿವೆ, ಸರಿ, ಹೆಡ್ಡಿಂಗ್ ಬರ್ಕೊಳ್ಳಿ. ಸಬ್ಜೆಕ್ಟ್ ಏನಂತ ಬರ್ಕೊಳ್ಳೋಣ ನಾವು. ಡಿಸೆಪ್ಷನ್ ಇನ್ ಒಬಿಡಿಯನ್ಸ್ ಅಂತ ಹೇಳಿದ್ರೆ ವಿಧೇಯತೆ ಅಂದ್ರೆ ಪಾಲಿಸುವುದು, ಅಲ್ವಾ? ವಿಧೇಯತೆಯಲ್ಲಿರುವಂತ ವಂಚನೆ ಅಂತ ಹೆಡ್ಡಿಂಗ್ ಬರ್ಕೊಳ್ಳಿ ನೀವು ಖಾಲಿ. ಆಮೇಲೆ ನಾವು ಅದರ ಉತ್ತರವನ್ನು ಕಂಡುಹಿಡಿಯೋಣ. ಎಲ್ಲೋ ಒಂದ್ ಕಡೆ ನಾವು ವಂಚಿಸಲ್ಪಡ್ತಾ ಇದ್ದೇವೆ, ಅದಕ್ಕೋಸ್ಕರ ಫಲವನ್ನು ನಾವು ಕಾಣ್ತಾ ಇಲ್ಲ. ಅದು ಎಲ್ಲಿ ಅಂತ ನಾವು ಇವತ್ತು ಸ್ಪಷ್ಟವಾಗಿ ಅದನ್ನು ನೆನಪಿಸಿಕೊಳ್ಳೋಣ. ನಮಗೆ ಗೊತ್ತಿದೆ, ಆದ್ರೂ ಸಹ ಅದೇ ಏರಿಯಾದಲ್ಲಿ ಇವತ್ತು ನಮ್ಮ ದುಷ್ಟನು, ನಮ್ಮ ಶತ್ರು ನಮ್ಮೆಲ್ಲರನ್ನು ವಂಚಿಸ್ತಾನೆ. ಓಕೆ, ಎಲ್ಲರೂ ನೆನ್ಪಿಟ್ಕೊಳ್ಳಿ, ನಾವ್ ಯಾರೇ ಆಗಿರ್ಲಿ, ಅವಿಶ್ವಾಸಿಗಳ ಬಗ್ಗೆ ಬಿಟ್ಟು ಬಿಡಿ, ಯೇಸು ಕ್ರಿಸ್ತನನ್ನು ನಂಬುವಂತ ಸಕಲ ಕ್ರೈಸ್ತರಿಗೂ ಸಹ ಇವತ್ತು ಈ ಒಂದು ಏರಿಯಾದಲ್ಲಿ ಏನ್ ಮಾಡ್ತಾ ಇದ್ದಾನೆ? ನಮ್ಮ ಶತ್ರು ಆದ ಸೈತಾನನ ದುರಾತ್ಮನ ಸೇನೆಗಳು ನಮ್ಮನ್ನು ವಂಚಿಸ್ತಾ ಇದ್ದೇವೆ. ಅದು ಹೇಗೆ ಅಂತ ನಾವು ಕಂಡುಹಿಡಿಯೋಣ.
ಓಕೆ, ಯಾಕೋಬನ ಪತ್ರ, ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1. ಯಾಕೋಬನ ಪತ್ರ 1ನೇ ಅಧ್ಯಾಯದಲ್ಲಿ ಬರೋಣ. ಜೇಮ್ಸ್ ಚಾಪ್ಟರ್ 1 ವರ್ಸ್ ನಂಬರ್ 22. ಒಂದೊಂದೇ ವಾಕ್ಯವನ್ನು ಓದುವ. 25 ತನಕ ಬರ್ಕೊಳ್ಳಿ. ಯಾಕೋಬ 1 ವಾಕ್ಯ 22, 23, 24, 25 ಒಂದೊಂದೇ ವಾಕ್ಯವನ್ನು ಓದುವ. ಓದಿ. ವಾಕ್ಯದ ಪ್ರಕಾರ ಹಾ. ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ವೈಟ್, ಯಾವನಾದರೂ ಸಾಕು. ವಾಕ್ಯದ- ಆಮೇಲೆ ಓದುವ. ಓಕೆ, ಆಮೇಲೆ ಓದುವ. ಈ ವಾಕ್ಯದಲ್ಲಿ ನಾವು ಇವಾಗ ಗಮನವನ್ನು ಇಟ್ಟು ಕೇಳೋಣ. ಇಂಗ್ಲಿಷಲ್ಲಿ ಒಮ್ಮೆ ಸಿಕ್ಕಿದ್ರೆ ಯಾರಿಗಾದ್ರೂ ರೆಡಿ ಆಗಿರಿ ಓದ್ಲಿಕ್ಕೆ, ಆಯ್ತಾ? ಓಕೆ. ಬಿ ಡೂಯರ್ಸ್ ಆಫ್ ದ ವರ್ಡ್ ಆ್ಯಂಡ್ ನಾಟ್ ಮೆರಿಲಿ ಹಿಯರರ್ಸ್, ಡಿಸೀವಿಂಗ್ ಯೋರ್ ಸೆಲ್ಫ್. ಅಲ್ವಾ? ಕನ್ನಡದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಅಂದ್ರೆ ವಂಚನೆಗೆ ಒಳಗಾಗಬೇಡಿರಿ. ನಮ್ಮ ಜೀವಿತದಲ್ಲಿ ಇವತ್ತು ಈ ಒಂದು ಏರಿಯಾದಲ್ಲಿ ದೊಡ್ಡ ವಂಚನೆ ನಡೀತಾ ಇದೆ. ಎಲ್ಲವೂ ಸರಿಯಾಗಿರ್ಬೋದು, ನಾವು ಎಷ್ಟೋ ವಾಕ್ಯಗಳನ್ನು ಕೇಳ್ತಾ ಬಂದಿದ್ದೇವೆ, ಅನೇಕ ಕಾಲದಿಂದ ಕೇಳಿದ್ದೇವೆ ಇಲ್ವಾ? ಸಂಡೇ ದಿನ ಕೇಳ್ತೀವಿ ಸಭೆಯಲ್ಲಿ, ಹೌದಾ? ಉಪವಾಸ ಪ್ರಾರ್ಥನೆ ಸೇರಿದ್ರೆ ಅಲ್ಲಿ ಕೇಳ್ತೀವಿ, ಮಧ್ಯೆಯಲ್ಲಿ ಆದ್ರೂ ಪ್ರಾರ್ಥನೆ ಇದ್ರೆ ಅಲ್ಲಿ ವಾಕ್ಯ ಕೇಳ್ತೀವಿ. ನಮ್ಮ ಕೈಯಲ್ಲಿ ಇವತ್ತು ಫೋನ್ ಇದೆ, ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಮೆಸೇಜ್ ಅನ್ನು ಕೇಳ್ತೀವಿ, ದೇವರ ವಾಕ್ಯ ಕೇಳ್ತೀವಿ, ಹೌದಾ? ಮತ್ತೆ ಯಾರಾದ್ರೂ ದೇವರ ಸೇವಕರು ಸಿಕ್ಕಿದ್ರೆ ಅವರ ಮುಖಾಂತರ ಕೇಳ್ತೀವಿ. ಎಲ್ಲೆಲ್ಲಿ ಎಷ್ಟು ಅವಸರಗಳು ದೇವರು ಇವತ್ತು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ಕಡೆಯಿಂದ ದೇವರ ವಾಕ್ಯವು ನದಿಯಂತೆ ಹರಿತಾ ಇದೆ. ಎಲ್ಲ ಕಡೆ ಓಪನ್ ಆಗಿದೆ, ಈಸಿಯಾಗಿ ನಮ್ಗೆ ದೇವರ ವಾಕ್ಯ ಸಿಗ್ತದೆ ಇವತ್ತು. ಒಂದು ಕಾಲವಿತ್ತು ದೇವರ ವಾಕ್ಯ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. 1ನೇ ಸೆಂಚುರಿ ಏನಂತ 1ನೇ ಶತಕದಲ್ಲಿ, ಅಂದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಹೋದ ನಂತರ ತಮ್ಮ ಶಿಷ್ಯರು ಅಪೊಸ್ತಲರು ಬಾಯಿಂದ ಹೋಗಿ ವಾಕ್ಯಗಳನ್ನು ಸಾರ್ತಿದ್ರು. ಯಾವುದೇ ಬೈಬಲ್ ಅಲ್ಲಿ ಬರೆದಿರ್ಲಿಲ್ಲ, ಯಾವುದೇ ಪುಸ್ತಕ ಇರ್ಲಿಲ್ಲ. ಮತ್ತಾಯ, ಮಾರ್ಕ, ಲೂಕ, ಯೋಹಾನನ ಪುಸ್ತಕಗಳು ಕೈಯಲ್ಲಿ ಪ್ರಿಂಟೆಡ್ ಆಗಿ ಇರ್ಲಿಲ್ಲ. ಅರ್ಥಾಗ್ತಾ ಇದೆಯಾ? ಪತ್ರಗಳು ಇರ್ಲಿಲ್ಲ. ಇವತ್ತು ನಮ್ಮ ಕೈಯಲ್ಲಿ ಇದೆಯಲ್ಲ ಹೊಸ ಒಡಂಬಡಿಕೆ, ಅದು ಇರ್ಲಿಲ್ಲ. ಅವ್ರು ಹೋಗಿ ಊರೂರಿಗೆ ಹೋಗಿ ಬಾಯಲ್ಲಿ ಎಷ್ಟು ದೇವರ ಆತ್ಮನವರಿಗೆ ನೆನಪಿಸಿ ಕೊಡ್ತಿದ್ರು ಅಷ್ಟು ವಾಕ್ಯಗಳನ್ನು ಅವರು ಹೋಗಿ ಆ ಜನರಿಗೆ ಹೇಳುವಾಗ ಅದನ್ನಷ್ಟೇ ಕೇಳಿ ಅದನ್ನು ನಂಬಿ ಅವ್ರು ನಡೆದ್ದು ಅವರು ನಂಬಿಕೆಯಲ್ಲಿ ಬರ್ತಿದ್ರು, ರಕ್ಷಣೆ ಹೊಂದಿದ್ರು. ಅರ್ಥ ಆಗ್ತಿದ್ಯಾ? ಯಾರಿಗಾದ್ರೂ ಪುನಃ ಓದ್ಬೇಕಂದ್ರೆ, ಪುನಃ ನೆನಪಿಸ್ಕೊಳ್ಬೇಕಂದ್ರೆ ಯಾವುದೇ ಪುಸ್ತಕ ಇಲ್ಲ ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟ. ಅಂತಹ ಕಾಲವಿತ್ತು. ಆದ್ರೆ ದೇವರ ಕೃಪೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಜಾಸ್ತಿ ಬೇಡ, ಹೀಗೆ ಒಂದು 20-30 ಇಯರ್ಸ್ ಹಿಂದಕ್ಕೆ ಹೋಗಿ ಎಷ್ಟು ಬೈಬಲ್ ಪ್ರಿಂಟ್ಗಳಾಗಿದ್ವಾ ಒಂದು 20-30 ವರ್ಷದ ಹಿಂದೆ? ಇಲ್ಲ. ಇವತ್ತು ಮೊಬೈಲ್ ಓಪನ್ ಮಾಡಿದ್ರೆ 100 ಟ್ರಾನ್ಸ್ಲೇಷನ್ಗಳು, ಸಾವಿರಾರು ಭಾಷೆಯಲ್ಲಿ ಬೈಬಲ್ ಟ್ರಾನ್ಸ್ಲೇಟ್ ಆಗಿದೆ ಇವತ್ತು. ಹಾಗಿರುವಾಗ ದೇವರ ವಾಕ್ಯವನ್ನು ಬೇಕಾದಷ್ಟು ನಾವು ಕೇಳ್ತೀವಿ, ಹೌದಾ? ಬೇಕಾದಷ್ಟು ನಮಗೆ ಸಾರಲ್ಪಡ್ತದೆ, ಬೇಕಾದಷ್ಟು ನಾವು ಓದ್ಬೋದು, ಸಂದೇಶಗಳು, ಪುಸ್ತಕಗಳನ್ನು ಓದ್ಬೋದು, ಆತ್ಮಿಕ ಪುಸ್ತಕಗಳು, ಹೌದಾ? ಬೇಕಾದಷ್ಟು ಲೈಬ್ರರಿಯಲ್ಲಿ ಬೈಬಲಿಗೆ ಸಂಬಂಧಪಟ್ಟಂತ ಒಳ್ಳೊಳ್ಳೆ ಪುಸ್ತಕಗಳು ಬೇರೆ ಬೇರೆ ಸೇವಕರಿಂದ ಬರೆಯಲ್ಪಟ್ಟಿದೆ, ಹೌದಾ? ಇನ್ಫಾರ್ಮೇಶನ್ ಬೇಕಾದಷ್ಟು ನಮ್ಗೆ ಇವತ್ತು ಸಿಗ್ತಾ ಇದೆ ದೇವರ ವಾಕ್ಯದ ಬಗ್ಗೆ. ಇವೆಲ್ಲವೂ ಕೇಳ್ತಾ ಬರ್ತಾ ಇದ್ದೀವಿ, ಓದ್ತಾ ಬರ್ತಾ ಇದ್ದೀವಿ. ಆದ್ರೆ ಒಂದು ಏರಿಯಾದಲ್ಲಿ ನಾವು ವಂಚನೆಗೊಳಗಾಗ್ತಿದ್ದೀವಿ. ಅದು ಯಾವುದಂತ ನೋಡ್ತಾ ಇದ್ದೀರಾ ಇಲ್ಲಿ ನೀವು? ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮನ್ನೇ ನೀವೇ ಮೋಸಗೊಳಿಸಬೇಡಿರಿ. ಯಾಕೆಂದ್ರೆ ಮುಂದೆ ಬರೆಯಲ್ಪಟ್ಟಿದೆ,
ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರಂತೆ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. 23ನೇ ವಾಕ್ಯ. ನೆಕ್ಸ್ಟ್ 24ನೇ ವಾಕ್ಯ. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಅರ್ಥ ಆಗ್ತಿದ್ಯಾ? ಇದರ ಅರ್ಥವನ್ನು ನಾವು ಸ್ವಲ್ಪ ಗ್ರಹಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಪ್ಪತ್ತೆರಡನೇ ವಾಕ್ಯ ಹೀಗೆ ಹೇಳ್ತದೆ, ವಾಕ್ಯದ ಪ್ರಕಾರ ನಡೆಯುವರಾಗಿ. ಅದನ್ನು ಕೇವಲ ಕೇಳುವರಾಗಿ ಮಾತ್ರ ಆಗಿರಬೇಡಿ. ಕೇವಲ ಕೇಳುವರಾಗಿ ಮಾತ್ರ ಆಗಿದ್ರೆ, ಕೇವಲ ಓದುವವರು ಮಾತ್ರ ಆಗ್ತಾ ಇದ್ರೆ ನಾವೇ ನಮ್ಮನ್ನು ಮೋಸಗೊಳಿಸುವ ಹಂತದಲ್ಲಿ ಇದ್ದೇವೆ ಅಂತ ಅರ್ಥ. ಇಟ್ ಈಸ್ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಇದು ಮೋಸ ಅಂತ ಹೇಳ್ತಾ ಇದ್ದಾರೆ ಈ ವಾಕ್ಯವನ್ನು ಬರೆದವರು. ಯಾಕಂದ್ರೆ ಆ ಕೇಳಿದಂತ ವಾಕ್ಯವನ್ನು ವಿಧೇಯರಾಗಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳದೆ ಇದ್ರೆ ನಾವು ನಮ್ಮನ್ನು ವಂಚನೆ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ನಾವು ಬೇಕಾದಷ್ಟು ಪಾಪದ ಬಗ್ಗೆ ಕೇಳ್ತೀವಿ, ಬೇರೆಯವ್ರನ್ನ ಕ್ಷಮಿಸುವುದ ಬಗ್ಗೆ ಕಲ್ತ್ಕೊಂಡಿದ್ದೇವೆ, ಕೇಳಿಸ್ಕೊಂಡಿದ್ದೇವೆ. ಆದರೆ ಆ ಸಂದರ್ಭ ಬಂದಾಗ, ಒಂದು ವ್ಯಕ್ತಿ ನಮ್ಮ ಎದುರಿಗೆ ಬಂದಾಗ, ನಮ್ಮ ವಿರೋಧವಾಗಿ ನಮ್ಮನ್ನು ನೊಂದಿಸಿ ಹೇಳುವ ಆ ಸಂದರ್ಭದಲ್ಲಿ ನಮಗೆ ತಕ್ಷಣವೇ ಕೋಪ ಬಂದು ಆ ವ್ಯಕ್ತಿಯನ್ನು ಗದರಿಸಿ ಅವನಿಗೆ ಪೆಟ್ಟು ಸಹ ಕೊಡುವ ಒಂದು ಪರಿಸ್ಥಿತಿಗೆ ನಾವು ಒಳಗಾಗ್ತೀವಿ. ಹೌದಾ? ಜಾಸ್ತಿ ಕೋಪ ಬಂದ್ರೆ ಅದನ್ನು ಹೊಡೆಯುವಂತ ಪರಿಸ್ಥಿತಿಗೂ ಒಳಗಾಗ್ಬೋದು. ಈ ಏರಿಯಾದಲ್ಲೆಲ್ಲ ನಾವು ದಾಟಿ ಹೋಗ್ತಾ ಇದ್ದೇವೆ. ಹೌದಾ? ಮತ್ತು ಆ ವ್ಯಕ್ತಿಯನ್ನು ಕ್ಷಮಿಸ್ಲಿಕ್ಕೆ ಆಗೋದೇ ಇಲ್ಲ, ಹೃದಯದಲ್ಲಿ ಕಷ್ಟ ಆಗ್ಬೋದು. ಹೌದಾ? ಯೇಸು ಸ್ವಾಮಿ ನಮಗೆ ಆಜ್ಞೆ ಕೊಟ್ಟಿದ್ದಾರೆ, ಪರರನ್ನು ಪ್ರೀತಿಸಿ, ನಿಮ್ಮ ಎದುರು ತಪ್ಪು ಮಾಡಿದವರನ್ನು ಕ್ಷಮಿಸಿ. ಎಷ್ಟು ಸಲ? ಅನ್ಲಿಮಿಟೆಡ್, ಲೆಕ್ಕವಿಲ್ಲದಷ್ಟು ಸಲ ಕ್ಷಮಿಸಿ ಅಂತ ಇವೆಲ್ಲ ಆಜ್ಞೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದ್ರೆ ಸಂದರ್ಭ ಬಂದಾಗ ವಾಕ್ಯ ಎಲ್ಲ ತಿಳಿದಿದೆ, ಕ್ಷಮಿಸ್ಬೇಕಂತ ಗೊತ್ತಿದೆ, ಕ್ಷಮಿಸಿದ್ರೆ ಪರಲೋಕದ ತಂದೆಯೂ ಸಹ ನಮ್ಮನ್ನು ಕ್ಷಮಿಸ್ತಾರೆ ಅಂತ ನಮಗೆ ಕಲಿಸಿಕೊಟ್ಟಿದ್ದಾರೆ ಯೇಸು. ಹೌದಾ? ನಾವು ಪರರನ್ನು ಕ್ಷಮಿಸದೇ ಇದ್ರೆ ನಮ್ಮನ್ನು ಸಹ ದೇವರು ಕ್ಷಮಿಸುವುದೇ ಇಲ್ಲ ಅಂತ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಿದೆ, ನಮ್ಗೆ ಕೇಳಿದ್ದೇವೆ. ಆದ್ರೆ ಆ ಸಮಯ ಬಂದಾಗ ಆ ವಾಕ್ಯವನ್ನು ನಾವೇ ಅನುಸರಿಸಿ ನಡೆಯಲು ಸಾಧ್ಯವಾಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹೌದು ಬ್ರದರ್. ಹೀಗೆ ಪ್ರಾರ್ಥನೆ, ಎಡಬಿಡದೆ ಪ್ರಾರ್ಥಿಸಿರಿ, ಶೋಧನೆಗೆ ಒಳಪಡದಂತೆ ಪ್ರಾರ್ಥಿಸಿರಿ. ವಾಕ್ಯ ಇದೆಯಾ? ಹೇಳಿ, ವಾಕ್ಯ ಇದೆಯಾ? ಹೌದು ಬ್ರದರ್. ವಾಕ್ಯ ಇದೆ. ಹೌದಾ? ಕಾಲ ಕಠಿಣವಾಗಿದೆ, ಶೋಧನೆಗೆ ಒಳಪಡದಂತೆ ಎಚ್ಚರವಾಗಿದ್ದು ನೀವು ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿನೂ ಅನೇಕ ಸಲ ಹೇಳಿದ್ದಾರೆ, ಶಿಷ್ಯರು ಸಹ ಹೇಳಿದಾಗ ನಾವು ಎಷ್ಟು ಪ್ರಾರ್ಥನೆಯಲ್ಲಿ ಸಮಯ ಕಳಿತೀವಿ. ಹೌದಾ? ಇದು ಆಜ್ಞೆ ಅಲ್ವಾ? ಪ್ರಾರ್ಥನೆ ಬಗ್ಗೆ ತುಂಬಾ ನಮ್ಗೆ ವಿಷಯ ಗೊತ್ತಿದೆ, ಮಾಡಬೇಕು ಅಂತ ನಾವು ಕೇಳಿದ್ದೇವೆ. ಆದ್ರೆ ಮಾಡಬೇಕು ಅಂತ ಸಂದರ್ಭ ಬಂದಾಗ ನಾವು ಮಾಡ್ತಾ ಇಲ್ಲ. ಅಂದ್ರೆ ವಿಧೇಯತೆ ಎನ್ನುವ ಸಂದರ್ಭ ಬಂದಾಗ ನಾವೇನ್ ಮಾಡ್ತೀವಿ? ವಿಧೇಯರಾಗಲ್ಲ, ನಾವು ಪಾಲಿಸಲ್ಲ, ಕೇವಲ ಕೇಳುವರಾಗಿದ್ದೇವೆ. ಅನೇಕ ವಿಷಯಗಳಲ್ಲಿ ನೋಡಿ, ಎಷ್ಟೋ ವಿಷಯಗಳನ್ನೇ ಸ್ವಾಮಿ ಹೇಳಿದ್ದಾರೆ. ಬೇರೆಯವರ ಮೇಲೆ ದ್ವೇಷ ಮಾಡಬಾರದು, ಸಹೋದರರ ಮೇಲೆ ದ್ವೇಷ ಮಾಡಬಾರದು ಅನ್ನುವ ಆಜ್ಞೆ ಇದೆಯಾ? ದ್ವೇಷ ಮಾಡುವವನು ಕೊಲೆಗಾರನಾಗಿದ್ದಾನೆ ಅಂತ ವಾಕ್ಯ ನಮಗೆ ಕಲಿಸ್ತದೆ. ಆದ್ರೆ ದ್ವೇಷದ ಸಂದರ್ಭ ಬಂದಾಗ ತುಂಬಾ ದ್ವೇಷ ಪಟ್ಟು ಆ ವ್ಯಕ್ತಿಯನ್ನು ನಾವು ತಿರಸ್ಕರಿಸ್ತೀವಿ, ಹೃದಯದಿಂದ ಹೇಟ್ ಮಾಡ್ತೀವಿ ಅಲ್ವಾ? ಕೇಳಿದ್ದೇವೆ ಇವು ವಾಕ್ಯವನ್ನು, ಏನು? ದ್ವೇಷ ಮಾಡಬಾರದು. ಆದ್ರೆ ಆ ಸಂದರ್ಭ ಬಂದಾಗ ನಮ್ಮ ಜೀವಿತದಲ್ಲಿ ನಾವು ಆ ವಾಕ್ಯವನ್ನು ಪಾಲಿಸ್ತೇವಾ ಎಂಬ ಪ್ರಶ್ನೆ ನಾವು ಮಾಡ್ಬೇಕಾಗುತ್ತೆ. ಮೂರ್ಖ ಎಂದು ಕರೆಯಬೇಡ, ಹುಚ್ಚ ಎಂದು ಹೇಳಬೇಡ, ನರಕಕ್ಕೆ ನೀನು ಈಡಾಗುವೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಇಲ್ವಾ? ಬಾಯಿ ತಪ್ಪಿ ಏನಾದ್ರೂ ಕೆಟ್ಟ ಮಾತುಗಳನ್ನು ಆಡುವ ಸಂದರ್ಭಗಳು ಉಂಟು. ಹೌದಾ? ನೀವು ಹೇಳಿದಂತ ಮಾತಿಗೆ
ನ್ಯಾಯ ತೀರ್ಪಿನ ದಿನದಲ್ಲಿ ಲೆಕ್ಕ ಕೊಡಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ದಾರ? ಮತ್ತಾಯನ ಸುವಾರ್ತೆ 12:37 ನೀವು ಹೇಳಿದಂತ ಪ್ರತಿಯೊಂದು ಮಾತಿಗೆ ಲೆಕ್ಕ ಕೊಡ್ಬೇಕು. ಆದ್ರೆ ಆ ಸಂದರ್ಭ ಬಂದಾಗ ನಾವು ಏನಾದ್ರೂ ಹೇಳ್ಬಿಡ್ತೀವಿ, ಮರ್ತೇ ಹೋಗ್ತೀವಿ ಆ ವಾಕ್ಯವನ್ನು. ಅದ್ರ ವಿಷಯ ಏನು ಅಂತ ಹೇಳಿದ್ರೆ, ನಾನು ಒಂದು 4 ಎಕ್ಸಾಂಪಲ್ ಮಾತ್ರ ಕೊಟ್ಟೆ. ಹೀಗೆ ನೋಡ್ತಾ ಹೋದ್ರೆ 106 ಆಜ್ಞೆಗಳು ಇವತ್ತು ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ, ಹೌದಾ? ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ 5, 6, 7 ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಈ 3 ಅಧ್ಯಾಯಗಳು ಬೆಟ್ಟದ ಪ್ರಸಂಗದಲ್ಲಿ ಮಾಡಿದಂತ ವಾಕ್ಯದಲ್ಲಿ ಎಷ್ಟೋ ಆಜ್ಞೆಗಳು ತುಂಬಿದ್ದಾವೆ. ಪ್ರಾರ್ಥನೆ ಬಗ್ಗೆ, ಪರರನ್ನು ಪ್ರೀತಿಸುವ ಬಗ್ಗೆ, ಕ್ಷಮೆಯ ಬಗ್ಗೆ, ಪಾಪದ ಬಗ್ಗೆ, ಉಪವಾಸದ ಬಗ್ಗೆ, ಹೌದಾ? ಕೊಡುವುದರ ಬಗ್ಗೆ, ಹಣಕಾಸಿನ ಬಗ್ಗೆ, ಹೌದಾ? ದ್ವೇಷ ಮಾಡುವುದರ ಬಗ್ಗೆ ಅನೇಕ ವಿಷಯಗಳನ್ನು ಸ್ವಾಮಿ ಕೊಟ್ಟಿದ್ದಾರಲ್ವಾ? ಇದರಲ್ಲಿ ಎಷ್ಟು ವಾಕ್ಯ ನಾವು ಕೈಗೊಂಡು ನಡೀತೇವೆ, ಎಷ್ಟು ವಾಕ್ಯಕ್ಕೆ ವಿಧೇಯರಾಗ್ತೇವೆ ಎಂಬ ಪ್ರಶ್ನೆ ಬಂದಾಗ ಅಲ್ಲಿ ನಾವು ಸಿಕ್ಕಿ ಬೀಳ್ತೇವೆ. ಯಾಕೆಂದ್ರೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಈ ವಾಕ್ಯಗಾರನು ಪತ್ರಗಾರನು ಹೀಗೆ ವಿವರಿಸಿದ್ದಾರೆ. ಯಾವನಾದ್ರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿ ಮನುಷ್ಯನಂತಿರುವನು. ಅಂದರೆ ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದೇನೆ ಎಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ನೋಡಿ, ನಾವೆಲ್ಲ ಹೊರಗಡೆ ಹೊರಡುವಾಗ, ಪಾರ್ಟಿಗೆ ಹೋಗುವಾಗ, ಯಾರಾದ್ರೂ ಮನೆಗೆ ಹೋಗುವಾಗ, ಸಭೆಗೆ ಹೋಗುವಾಗ, ಅಥವಾ ಹೊರಗಡೆ ಮಾರ್ಕೆಟಿಗೆ ಹೋಗುವಾಗ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ, ಸ್ವಲ್ಪ ಫೇಸ್ ಎಲ್ಲ ವಾಶ್ ಮಾಡಿ, ಸ್ವಲ್ಪ ಮೇಕಪ್ ಎಲ್ಲ ಮಾಡಿ ಹೋಗ್ತೀವಲ್ವಾ? ಅದಕ್ಕೆ ಮೇಕಪ್ ಮಾಡಿದಾಗ ಫೇಸ್ ಅನ್ನು ಒಮ್ಮೆ ನೋಡ್ತೀವ ಇಲ್ವಾ ಮಿರರ್ ಅಲ್ಲಿ? ಆಲ್ಮೋಸ್ಟ್ ಎಲ್ಲ ದಿನ ನಮ್ಮ ಫೇಸ್ ಅನ್ನು ನಾವು ಮಿರರ್ ಅಲ್ಲಿ ನೋಡ್ತೀವಿ, ಕನ್ನಡಿಯಲ್ಲಿ ನೋಡ್ತೀವಿ. ನೋಡಿದಾಗ ನಾವು ಹೇಗಿದ್ದೇವೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಏನಾದ್ರೂ ಮುಖದಲ್ಲಿ ಕೆಟ್ಟದೇನಾದ್ರೂ ಇದ್ರೆ ಚೆನ್ನಾಗಿ ನಾವು ಅದನ್ನ ಅಲಂಕರಿಸಿ, ನಮ್ಮ ಕೂದಲುಗಳನ್ನು ಬಾಚಿ, ನಮ್ಮ ಫೇಸ್ ಅನ್ನು ಸ್ವಲ್ಪ ಹೊತ್ತು ನೆನಪಲ್ಲಿ ಇಟ್ಕೊಳ್ತೀವಿ. ಆಮೇಲೆ ಆ ಮಿರರ್ ಇಂದ, ಕನ್ನಡಿಯಿಂದ ಆ ಕಡೆ ಹೋಗಿ ಕೆಲವೇ ನಿಮಿಷಗಳಲ್ಲಿ ನಾನು ಹೇಗೆ ಕಾಣಿಸ್ತೀನಿ ಅಂತ ನನಗೆ ನೆನಪಿರಲ್ಲ. ಕರೆಕ್ಟಾ? ನೆನಪಿರುತ್ತೆ ನಿಮಗೆಲ್ಲ? ಎಷ್ಟು ಜನರಿಗೆ ನೆನಪಿರುತ್ತೆ ನಿಮ್ಮ ಮುಖ ಇವಾಗ ಹೇಗಿದೆ ಅಂತ? ಕೂತಲ್ಲೇ ನಿಮ್ಮ ಮುಖ ಎಷ್ಟು ಆ ಇಮೇಜ್ ನಿಮ್ಗೆ ಅರ್ಥ ಆಗುತ್ತೆ ಹೇಳಿ, ನೀವು ಹೇಗೆ ಕಾಣಿಸ್ತಾ ಇದ್ದೀರಂತ? ಇಲ್ಲ ಇಲ್ಲ, ರೈಟಾ? ಅಷ್ಟು ಸುಂದರವಾಗಿ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ನಮ್ಮ ಫೇಸ್ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಇವಾಗ ಒಂದು ಮಿರರ್ ಎದುರುಗಡೆ ತಂದಿಟ್ರೆ ಮಾತ್ರ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಎಷ್ಟು ಕಠಿಣವಾದ, ಬೇರೆಯವ್ರ ಫೇಸ್ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ನೆನಪಲ್ಲಿ ಸಹ ಇರುತ್ತೆ ಇಂಥ ವ್ಯಕ್ತಿ ಈ ರೀತಿ ಕಾಣಿಸ್ತಾನೆ ಅಂತ. ಆದ್ರೆ ನಮ್ ಫೇಸ್ ಹೇಗೆ ಎಷ್ಟು ಸಲ ನೋಡಿದ್ರು ಸಹ ನೆನಪಿರಲ್ಲ. ದಿಸ್ ಇಸ್ ಫ್ಯಾಕ್ಟ್. ಇದು ರಿಯಾಲಿಟಿ ಆಗಿದೆ, ನಿಜವಾಗಿದೆ ಈ ಸಂಗತಿ, ಹೌದಲ್ವಾ? ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ವಿಧೇಯವಾಗುವುದರ ಬಗ್ಗೆ, ಪಾಲಿಸುವುದರ ಬಗ್ಗೆ ಸಹ ಈ ಕನ್ನಡಿಗೆ ಹೋಲಿಸಿದ್ದಾರೆ. ಅಂದ್ರೆ ನಮ್ಮ ಫೇಸ್ ಅನ್ನ ನಾವು ಮರಿಬಾರದು ಅಂತ ಹೇಳಿದ್ರೆ ಕನ್ನಡಿ ಎದುರಲ್ಲೇ ಇರ್ಬೇಕು. ಕರೆಕ್ಟಾ? ಫೋನಲ್ಲಿ ಕನ್ನಡಿ ಕ್ಯಾಮ್ರಾ ಇದೆ, ಅದರಲ್ಲಿ ಯಾವಾಗ್ಲೂ ನಾವು ನೋಡ್ಬೋದು. ಅದು ಆನ್ ಮಾಡ್ಕೊಂಡು ಎಷ್ಟು ಸಮಯ ಬೇಕಾದ್ರೂ ನೋಡ್ಬೋದು ಅಲ್ವಾ? ನೋಡ್ತಾ ಇದ್ದಷ್ಟು ನಮ್ಮ ಫೇಸ್ ಹೇಗೆ ಕಾಣಿಸ್ತದೆ ಅಂತ ನಮ್ಗೆ ಸ್ವಲ್ಪ ನೆನಪಲ್ಲಿ ಇರುತ್ತೆ. ಒಂದು 5 ನಿಮಿಷ ಆದ್ಮೇಲೆ ಪುನಃ ಓಪನ್ ಮಾಡಿ ನೋಡಿದ್ರೆ ನಮ್ಮ ಫೇಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಪುನಃ ಇನ್ನೊಂದು 10 ನಿಮಿಷ ಬಿಟ್ಟು ಮರ್ತು ಹೋಗ್ತೀವಿ, ಪುನಃ ಓಪನ್ ಮಾಡಿ ನೋಡಿದಾಗ ನಮ್ಮ ಫೇಸ್ ಹೇಗಿದೆ ಅಂತ ಗೊತ್ತಾಗ್ತೀವಿ. ಫಂಕ್ಷನಿಗೆ ಹೋದಾಗೆಲ್ಲ ನಾವು ಹಂಗೆ ಮಾಡ್ತೀವಿ. ತಪ್ಪು ತಿಳ್ಕೊಳ್ಬೇಡ, ಅಂದ್ರೆ ಲೇಡೀಸ್ರು ಜಾಸ್ತಿ ಹಾಗೆ ಮಾಡ್ತಾರೆ. ಯಾಕಂದ್ರೆ ಪಾಪ ಅವ್ರ ಕೂದಲುಗಳು ಉದ್ದುದ್ದ ಇರೋ ಕಾರಣ ಅದು ಹಾರಿ ಹೋಗ್ತಾ ಇರುತ್ತೆ, ಅದನ್ನು ಸರಿಪಡಿಸ್ಲಿಕ್ಕೋಸ್ಕರ, ಹೌದಾ? ಹಾಗಾದ್ರೆ ಪದೇ ಪದೇ ನಾವು ಕನ್ನಡಿ ನೋಡ್ತಾ ಇರ್ತೇವೆ. ಹಾಗಾದ್ರೆ ಆ ಕನ್ನಡಿ ಇವತ್ತು ದೇವರ ವಾಕ್ಯಕ್ಕೆ ಇಲ್ಲಿ ಹೋಲಿಸಿದ್ದಾರೆ. ಪದೇ ಪದೇ ನಿರಂತರವಾಗಿ ವಾಕ್ಯದಲ್ಲಿ ನಾವು ನೆಲೆಗೊಂಡಿದ್ದು, ಕೇವಲ ಅದನ್ನು ಕೇಳುವರಾಗದೆ ಆ ಸಮಯ ಬಂದಾಗ ಆ ವಾಕ್ಯದಂತೆ ನಾವು ನಡೆಯುವರಾಗುವಾಗ ನಮ್ಮ ಜೀವಿತ ಹೇಗೆ ಆಗುತ್ತದೆ ಅಂತ ಈ 25ನೇ ವಾಕ್ಯದಲ್ಲಿ ಬರೆದಿರುವುದನ್ನು ನೋಡಿದ್ರೆ ಅದು ಅದ್ಭುತವಾದಂತ ಉತ್ತರವಾಗಿದೆ ನಮ್ಮೆಲ್ಲರಿಗೆ. ಆ ವಾಕ್ಯವನ್ನು ಈ ಸಮಯದಲ್ಲಿ ನಾವು ನೋಡುವ. ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ
ನಡತೆಯಿಂದ ಧನ್ಯನಾಗುವನು. ಒಮ್ಮೆ ಇಂಗ್ಲಿಷ್ ಅಲ್ಲಿ ಓದ್ತೀರಾ? But whoever looks into the perfect law of the liberty and continues to do so, and is not a forgetful hearer, but a doer of the deed, this man will be blessed in what he does. Amen. ಓಕೆ, ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೂಎವರ್ ಲುಕ್ಸ್ ಇನ್ ಟು ದ ಪರ್ಫೆಕ್ಟ್ ಲಾ ಆಫ್ ಲಿಬರ್ಟಿ ಅಂತ ಹೇಳಿದ್ರೆ, ಸರ್ವೋತ್ತಮ ಧರ್ಮ ಪ್ರಮಾಣವನ್ನು, ಬಿಡುಗಡೆಯನ್ನು ಉಂಟು ಮಾಡುವ ಸರ್ವೋತ್ತಮ ಒಂದು ಒಳ್ಳೆಯ ಧರ್ಮ ಪ್ರಮಾಣ. ಇದು ಹೊಸ ಒಡಂಬಡಿಕೆಯ ಪ್ರಮಾಣಗಳು. ಓಕೆ, ಹಳ ಒಡಂಬಡಿಕೆ ನಮ್ಮನ್ನು ಬಿಡುಗಡೆ ಮಾಡೋದಿಲ್ಲ, ಅದು ನಾವು ಇದ್ರ ಬಗ್ಗೆ ಕಲ್ತಿದ್ದೇವೆ. ಆದರೆ ಯೇಸು ಕ್ರಿಸ್ತನ ಮೂಲಕ ಬಂದಂತ ಈ ವಾಕ್ಯಗಳು, ಪ್ರಮಾಣಗಳು, ಅದು ಬಿಡುಗಡೆಯನ್ನು ಉಂಟು ಮಾಡುವಂತ ಪ್ರಮಾಣವಾಗಿದೆ. ಇದನ್ನು ನಾವು ಲಕ್ಷ್ಯ ಕೊಟ್ಟು ನೋಡಿ, ಇದನ್ನೇನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನು ನೋಡುತ್ತಲೇ ಇರುವವನು, ಏನು ಬರೆದಿದೆ? ಇನ್ನು ನೋಡುತ್ತಲೇ. ಇಂಗ್ಲಿಷ್ ಅಲ್ಲಿ ಹೀಗೆ ಬರೆದಿದೆ, ಕಂಟಿನ್ಯೂಸ್ ಟು ಡೂ ಸೋ. ಕಂಟಿನ್ಯೂಸ್ ಟು ಡೂ ಸೋ ಅಂದ್ರೆ ನಿರಂತರವಾಗಿ ಆ ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡುತ್ತಲೇ ಇರಬೇಕು. ನಿರಂತರವಾಗಿ ಅದನ್ನು ನೋಡುತ್ತಲೇ ಇರಬೇಕು, ಕೇಳುತ್ತಲೇ ಇರಬೇಕು, ಹೇಳುತ್ತಲೇ ಇರಬೇಕು. ಯಾಕೆ? ಉತ್ತರ ಮುಂದೆ ಬರೆಯಲ್ಪಟ್ಟಿದೆ. ಲಕ್ಷ್ಯ ಕೊಟ್ಟು ನೋಡಿ, ಇನ್ನು ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ. ಯಾಕೆ ಲಕ್ಷ್ಯ ಕೊಟ್ಟು ನೋಡುತ್ತಲೇ ಇರಬೇಕು, ಕೇಳುತ್ತಲೇ ಇರಬೇಕು, ಓದುತ್ತಲೇ ಇರಬೇಕು, ಹೇಳುತ್ತಲೇ ಇರಬೇಕು? ಯಾಕೆಂದ್ರೆ ಅದನ್ನು ಮರೆತು ಹೋಗದೆ ಇರುವುದಕ್ಕೋಸ್ಕರ. ಅರ್ಥ ಆಗ್ತಿದ್ಯಾ? ಮರೆತು ಹೋಗದೆ ಇರುವುದಕ್ಕೋಸ್ಕರ. ಯಾಕೆಂದ್ರೆ ನಮ್ಮ ಮುಖ ನಾವು ಪದೇ ಪದೇ ಮರೆತು ಹೋಗ್ತೀವಿ. ಅದೇ ತರ ಈ ವಾಕ್ಯವು ಸಹ ಮರೆತು ಹೋಗದೆ ಇರುವುದಕ್ಕೋಸ್ಕರ ನಿರಂತರ ಅದನ್ನು ಹೇಳುತ್ತಲೇ, ಓದುತ್ತಲೇ, ಬಾಯಾಟ ಮಾಡುತ್ತಲೇ, ಕೇಳುತ್ತಲೇ, ಅದನ್ನು ಪಾಲಿಸುತ್ತಲೇ ಇರುವಾಗ ಮುಂದೆ ಏನಾಗ್ತದೆ? ಅದರ ಪ್ರತಿಫಲ, ಅದರ ಪ್ರಕಾರ ನಡೆಯುತ್ತಲೇ ಇರುವಾಗ ನಮ್ಮ ಆ ನಡತೆಯಿಂದ ನಾವು ಆಶೀರ್ವದಿಸಲ್ಪಡುವೆವು. ಕನ್ನಡ ಟ್ರಾನ್ಸ್ಲೇಷನ್ ಧನ್ಯನಂತ ಬರೆದಿದೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರೆದಿದೆ, ದಿಸ್ ಕೈಂಡ್ ಆಫ್ ಪೀಪಲ್. ಈ ತರದ ಜನರು ಅಂದ್ರೆ ಓದುತ್ತಲೇ, ಕೇಳುತ್ತಲೇ, ನೋಡುತ್ತಲೇ, ಹೇಳುತ್ತಲೇ ಇರುವವರು, ಅದನ್ನು ಪಾಲಿಸುತ್ತಲೇ ಇರುವವರು, ಅವರು ಆಶೀರ್ವದಿಸಲ್ಪಡುವವರು. This man will be blessed in what he does. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರೆದಿಲ್ಲ. ನಾನು ನಿಮ್ಗೆ ಲಾಸ್ಟ್ ಸೆಂಟೆನ್ಸ್ ಅನ್ನು, ಭಾಗವನ್ನು ಟ್ರಾನ್ಸ್ಲೇಟ್ ಮಾಡ್ತೇನೆ. ಅಲ್ಲಿ ಏನು ಬರ್ದಿದಂದ್ರೆ, ಈ ರೀತಿ ಮಾಡುವವನು ಅಂದ್ರೆ ನಿರಂತರ ಓದುತ್ತಲೇ, ಬರೆಯುತ್ತಲೇ, ನೋಡುತ್ತಲೇ, ಕೇಳುತ್ತಲೇ, ಪಾಲಿಸುತ್ತಲೇ ಇರುವಂತ ವ್ಯಕ್ತಿಯು ತನ್ನ ಜೀವಿತದಲ್ಲಿ ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಆಶೀರ್ವದಿಸಲ್ಪಡುವವನು. ಈ ರೀತಿ ಇಂಗ್ಲಿಷಲ್ಲಿ ಬರ್ದಿದೆ. ತಾನು ಮಾಡುವ ಎಲ್ಲ ಕಾರ್ಯದಲ್ಲಿ, ಎಲ್ಲ ತರದ ಕೆಲಸದಲ್ಲಿ ಜಯವನ್ನು ಕಂಡುಕೊಳ್ಳುವವನು, ಪ್ರತಿಫಲವನ್ನು ಕಂಡುಕೊಳ್ಳುವವನು, ಆಶೀರ್ವಾದವನ್ನು ಕಂಡುಕೊಳ್ಳುವವನು, ನಿತ್ಯ ಸಮಾಧಾನವನ್ನು ಕಂಡುಕೊಳ್ಳುವವನು. ಉತ್ತರ ಸಿಗ್ತಾ ಇದೆ? ಎಷ್ಟು ಜನರಿಗೆ ಸಿಗ್ತಾ ಇದೆ? ನಾವು ಕ್ರಿಸ್ತಿಯ ಜೀವಿತ ಒಂದು ಜಯಕರವಾದ ಜೀವಿತ, ಆಶೀರ್ವದಿಸಲ್ಪಟ್ಟಂತ ಜೀವಿತ, ನೆಮ್ಮದಿಯಂತ ಜೀವಿತ, ಪ್ರತಿಫಲದಿಂದ ತುಂಬಿದಂತ ಜೀವಿತ ಇರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತಾಯ್ತು ಇವತ್ತು. ಅರ್ಥ ಆಗ್ತಿದ್ಯಾ? ಎಷ್ಟೊಂದಿಗೆ ಅರ್ಥ ಆಗ್ತಿದೆ? ಪ್ರೈಸ್ ದಿ ಲಾರ್ಡ್. ಆದವರು ಹೇಳಿ ಮೇಲೆ ತೆಗೆದು ಸಂತೋಷ ಆಗುತ್ತೆ, ದೇವರಿಗೆ ಮಹಿಮೆ ಆಗುತ್ತೆ. ಯಾಕಂದ್ರೆ ದೇವರ ಹೃದಯದಲ್ಲಿ ಈ ಸಂಗತಿ ತುಂಬಿದೆ. ನಿಮ್ಗೆ ಇನ್ನೂ ಸಹ ವಾಕ್ಯ ತೋರಿಸ, ದೇವರು ಏನು ಇಷ್ಟಪಡ್ತಾರೆ
ಮಾನವ ಜಾತಿಯಿಂದ. ಮನುಷ್ಯರಿಂದ ದೇವರಿಗೆ ಬೇಕಾಗಿರುವುದು ಅದೇ, ತಾನು ಹೇಳಲ್ಪಟ್ಟ ಮಾತಿನಂತೆ ನಾವು ನಡೆದುಕೊಳ್ಬೇಕು. ದಿಸ್ ಇಸ್ ದ ನಂಬರ್ ಒನ್ ಥಿಂಗ್. ಇದು ಅಲ್ಟಿಮೇಟ್ ಪರ್ಪಸ್ ಆಗಿದೆ. ನಾನು ಇನ್ನೊಂದು ವಾಕ್ಯವನ್ನು ಹಳೆ ಒಡಂಬಡಿಕೆಯಿಂದ ತೋರಿಸ್ತೀನಿ. ಆಲ್ರೆಡಿ ತೋರಿಸಿದ್ದೀನಿ ಒಂದಿನ, ಐ ಥಿಂಕ್ 2-3 weeks ago, 2-3 ವಾರದ ಹಿಂದೆ ತೋರಿಸಿರ್ಬೇಕಲ್ವಾ, ರೈಟ್? Ecclesiastes 12 verse number 12, I think 12:13. Ecclesiastes ಏನಂತಾರೆ? ಪ್ರಸಂಗಿ 12 ನೋಡಿ. 12 ಎಷ್ಟು ಅಂಕಲ್? 13. 12 ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ದಿಸ್ ಇಸ್ ದ ಹೋಲ್ ಡ್ಯೂಟಿ ಆಫ್ ಮ್ಯಾನ್. ಹಳೆ ಒಡಂಬಡಿಕೆ ಆಗ್ಲಿ ಹೊಸ ಒಡಂಬಡಿಕೆ ಆಗ್ಲಿ, ಇಡೀ ಬೈಬಲ್ನ ಮೇನ್ ಕಾನ್ಸೆಪ್ಟ್ ಏನು ಗೊತ್ತುಂಟಾ? ದೇವರ ಚಿತ್ತ ಏನು ಗೊತ್ತುಂಟಾ? ವಾಕ್ಯ ಇದೆ, ನೇರವಾಗಿ ಹೇಳ್ತೀನಿ. ದೇವರ ಚಿತ್ತ ತಾನು ಕಳಿಸಿದಂತ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ಆತನು ಹೇಳಿದಂತ ಮಾತುಗಳನ್ನು ಕೈಗೊಂಡು ನಡೆಯುವನೇ ಧನ್ಯನು, ಆಶೀರ್ವದಿಸಲ್ಪಟ್ಟವನು. ಮತ್ತು ಇದು ದೇವರ ಚಿತ್ತವಾಗಿದೆ, ಇದು ದೇವರಿಗೆ ಇಷ್ಟವಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಇದನ್ನ ಪದೇ ಪದೇ ನಾವು ಈ ಸಬ್ಜೆಕ್ಟ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನೋಡಿ, ದೇವರು ಬೈಬಲ್ ಅನ್ನು ಬೇಕಾದಷ್ಟು ತಿಳ್ಕೊಂಡು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆಲ್ಲ ನಮ್ಗೆ ಇಲ್ಲಿ ಆರಿಸಿಕೊಂಡಿದ್ದು. ನೋ, ಇಡೀ ಬೈಬಲ್ ಅನ್ನು ತಿಳ್ಕೊಂಡು ದೊಡ್ಡ ಜ್ಞಾನಿ ಆಗ್ಬೇಕು ಅಂತ ಅಲ್ಲ ದೇವರು ನಮ್ಮನ್ನು ಕರೆದಿದ್ದು. ಆತನು ಹೇಳಿಕೊಟ್ಟಂತ ಚಿಕ್ಕ ಚಿಕ್ಕ ಮಾತುಗಳನ್ನು ಕೈಗೊಂಡು ನಡೆಯುವನೇ ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಈ ವಾಕ್ಯ ನನಗೆ ಗೊತ್ತುಂಟ ನಿಮ್ಗೆ? ಮತ್ತಾಯನ ಸುವಾರ್ತೆ 5:5 19-20 ಹೌದು, 19 5:19 Matthew 5:19. ಓಕೆ, ಲೌಡ್ಲಿ ಹತ್ತಿರದಲ್ಲಿ ಓದು, ಮೊಬೈಲ್ ಹತ್ತಿರದಲ್ಲಿ. ಆದದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಆಮೆನ್. ಎಷ್ಟೊತ್ತಿಗೆ ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಬೇಕು ಹೇಳಿ? ಪರಲೋಕ ರಾಜ್ಯ ಮೇಲ್ಗಡೆ ಅಲ್ಲ, ಇವತ್ತು ನಮ್ಮ ಮಧ್ಯದಲ್ಲೇ ಇದೆ. ಇವತ್ತು ದೇವರ ದೃಷ್ಟಿಯಲ್ಲಿ ದೊಡ್ಡವನು ಯಾರು ಗೊತ್ತುಂಟಾ? ಈ ಚಿಕ್ಕ ಪುಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೀತಾನಲ್ಲ, ಮೊದಲು ತಾನೇ ಕೈಗೊಂಡು ನಡೀತಾನಲ್ಲ. ಅಂದ್ರೆ ಸ್ವಾಮಿ ಅಲ್ಲೇ ಕೆಳಗಡೆ ಹೇಳಿದ್ದಾರೆ, 22 ನೋಡ್ಬೋದು, ಐ ಥಿಂಕ್ 22 ಹೇಳಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಆಜ್ಞೆ ಇದು ಅಲ್ವಾ? ಏನ್ ಹೇಳಿದ್ದಾರೆ? ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನ ನೋಡಿ ನೀಚ ಅನ್ನುವನು ನ್ಯಾಯ ಸಭೆಗೆ ವಿಚಾರಣೆಗೊಳಗಾಗುವನು. ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಹೌದಾ? ನರ ಹತ್ಯೆ ಮಾಡೋದು ಬೇಡ, ಇದಷ್ಟೇ ನೀಚ ಅಂತ ಹೇಳಿದ್ರೆ ಸಾಕು. ಸಿಟ್ಟು ಮಾಡಿದ್ರೆ ಸಾಕು, ಅಗ್ನಿ ನರಕಕ್ಕೆ ಗುರಿಯಾಗೋನು. ಚಿಕ್ಕ ಚಿಕ್ಕ ಆಜ್ಞೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಯಾರಿಗೂ ಸಹ ಹುಚ್ಚ, ನೀಚ, ಫೂಲ್ ಅಂತ ಹೇಳದೆ ಆ ವಾಕ್ಯವನ್ನು ಕಾಪಾಡಿಕೊಂಡ್ರೆ, ಆ ಮಾತನ್ನು ಕೈಗೊಂಡು ನಡೆದ್ರೆ ಪರಲೋಕ ರಾಜ್ಯದಲ್ಲಿ ಆತನೇ ಶ್ರೇಷ್ಠ. ಪರರಿಗೂ ಸಹ ಅದನ್ನು ಕೈಗೊಂಡು ನಡೆಯುವಂತೆ ಹೇಳಿದರೆ ಆ ವ್ಯಕ್ತಿಯೇ ದೊಡ್ಡ ವ್ಯಕ್ತಿ. ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಯಾಕೆ ಇದನ್ನೆಲ್ಲ ಸೀರಿಯಸ್ ಆಗಿ ನಾವು ತಗೊಳ್ಬೇಕಂದ್ರೆ, ಇವತ್ತು ಕ್ಯಾಶುವಲ್ ಆಗ್ಬಿಟ್ಟಿದೆ ಲೋಕ ಏನಾಗ್ಬಿಟ್ಟಿದೆ, ಸಾಧಾರಣ ರೀತಿಯಲ್ಲಿ ಕೆಲವು ಶಬ್ದಗಳನ್ನು ಯೂಸ್ ಮಾಡ್ತಾರೆ.
ನೀವು ನೋಡಿ ಇವತ್ತು ಕಾಲೇಜ್ ಲೈಫ್ ಆಗ್ಲಿ, ಯಾಕಂದ್ರೆ ಒಂಥರ ಫ್ಯಾಷನೇಬಲ್ ಯುಗ ಆಗ್ಬಿಟ್ಟಿದೆ ಇದು. ಮಾತಾಡುವ ಸ್ಟೈಲ್ ಅಲ್ಲಿ ಮಾತಿಗೂ ಕೆಟ್ಟ ಶಬ್ದ ಉಪಯೋಗಿಸ್ತಾರೆ. ಹೌದಾ ಇಲ್ಲಿ? ನಾವು ಇವಾಗ ದೇವರ ಮಕ್ಕಳಾಗಿರುವುದಕ್ಕೋಸ್ಕರ ನಾವು ಪ್ರಾರ್ಥನೆಯಲ್ಲಿ ಇಷ್ಟು ಜಾಗೃತೆಯಿಂದ ಮಾತನಾಡ್ತೀವಿ, ಒಬ್ರಿಗೊಬ್ರು ಬ್ರದರ್ ಸಿಸ್ಟರ್ ಅಂತೀವಿ, ಪ್ರೀತಿಯಿಂದ ಮಾತಾಡ್ತೀವಿ. ಅದೇ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಅಲ್ಲಿರುವಂತ ಮಕ್ಕಳ ಬಾಯಿಂದ ಬರುವಂತ ಮಾತುಗಳನ್ನು ಒಮ್ಮೆ ನೀವು ಶ್ರದ್ಧೆಯಿಂದ ನೋಡಿದ್ರೆ ಶಾಕ್ ಆಗ್ತದೆ ನಮ್ಗೆ. ಬಾಯಿ ತೆಗೆದ್ರೆ ಕೆಟ್ಟ ಮಾತುಗಳು. ಅದು ಮಕ್ಕಳ ಬಾಯಲ್ಲಿ ಮಾತ್ರ ಅಲ್ಲ, ದೊಡ್ಡವರು ಸಹ ಹೇಳುವ ಒಂದು ಹೇಳುವುದಂದ್ರೆ ಒಂಥರ ಕಾಮನ್ ಆಗ್ಬಿಟ್ಟಿದೆ ಇವಾಗ, ಸಾಧಾರಣವಾಗ್ಬಿಟ್ಟಿದೆ. ಒಂದು ಕಾಲ ಇತ್ತು ಕೆಟ್ಟ ಶಬ್ದ ಎಲ್ಲರ ಮುಂದೆ ಉಪಯೋಗಿಸುವಾಗ ಅದು ಭಾರಿ ತಪ್ಪಾಗಿ ಅನಿಸ್ತಾ ಇತ್ತು, ಯಾಕಂದ್ರೆ ಅಷ್ಟು ಮರ್ಯಾದೆ ಇತ್ತು ಆ ಸಮಯದಲ್ಲಿ. ಇವತ್ತು ಹಾಗೆ ಅಲ್ಲ, ಬಾಯಿ ತೆಗೆದ್ರೆ ಕೆಟ್ಟದಾದಂತ ಶಬ್ದಗಳು ಬಂದ್ಬಿಡುತ್ತೆ. ಹಾಗಾದ್ರೆ ನಾವು ಅದನ್ನು ಹೇಳದಂತೆ ಅದನ್ನು ಆ ವಾಕ್ಯವನ್ನು ಕೈಗೊಂಡು ನಡೆದು ಬೇರೆಯವರಿಗೂ ಸಹ ನೀವು ಹಾಗೆ ಮಾಡಿರಿ ಅಂತ ಕಲಿಸುವನು. ಪರಲೋಕ ರಾಜ್ಯದಲ್ಲಿ, ಪರಲೋಕ ರಾಜ್ಯ ಎಲ್ಲಿದೆ? ಇಲ್ಲೇ ಇದೆ, ನಮ್ಮ ಮಧ್ಯದಲ್ಲಿ ಇದೆ, ನಮ್ಮ ಒಳಗಡೆ ಇದೆ, ಇದೇ ಭೂಮಿಯಲ್ಲಿದೆ ಇವತ್ತು. ಆ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಹಾಗಾದ್ರೆ ಅಂದ್ರೆ ಅರ್ಥ, ದೇವರ ದೃಷ್ಟಿಯಲ್ಲಿ ಇವತ್ತು ದೊಡ್ಡವನು ಯಾರು? ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವನೇ ದೊಡ್ಡ ವ್ಯಕ್ತಿ. ಓಕೆ, ಬ್ಯಾಕ್ ಟು ದ ಪಾಯಿಂಟ್. ಹಾಗಾದ್ರೆ ಇವತ್ತು ನಾವು ಮಾಡುವ ಕೆಲಸದಲ್ಲಿ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕಾದ್ರೆ, ಎಲ್ಲದರಲ್ಲಿ ಸಕ್ಸಸ್ ಅನ್ನು ನೋಡ್ಬೇಕಾದ್ರೆ, ಎಲ್ಲದರಲ್ಲಿ ಜಯವನ್ನು ನೋಡ್ಬೇಕಾದ್ರೆ ಆತನ ವಾಕ್ಯಗಳನ್ನು ಕೈಗೊಂಡು ನಡಿಬೇಕು. ಇಸ್ ಇಟ್ ಕ್ಲಿಯರ್? ನಾನು ನಿಮಗೆ ಭಯಪಡಿಸ್ತಾ ಇಲ್ಲ, ನಾನು ನಿಮಗೆ ದೂಷಣೆ ಆಗುವ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಕಂಡೆಮ್ ಮಾಡುವ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಇದು ಕಮಾಂಡ್ ಆಗಿದೆ, ಇದು ಆರ್ಡರ್ ಆಗಿದೆ. ಯಾರು ಕೊಟ್ಟಿರುವಂತ ಆರ್ಡರ್ ಇದು? ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ. ಹೌದಲ್ವಾ ಹೇಳಿ? ಇದು ಒಳಿತಿಗೋಸ್ಕರನಾ ಅಥವಾ ನಮ್ಮನ್ನು ಭಯಪಡಿಸ್ಲಿಗೋಸ್ಕರ? ನಮ್ಮ ಒಳಿತಿಗೋಸ್ಕರ, ನಾವು ಆಶೀರ್ವಾದ ಹೊಂದಬೇಕು ಅಂತ ಇವನ್ನೆಲ್ಲ ಕೊಟ್ಟಿದ್ದಾರೆ. ರೈಟ್? ಹೌದಲ್ವಾ ಹೇಳಿ? ನಾವು ಜಯ ಹೊಂದಬೇಕು, ನಾವು ಆಶೀರ್ವಾದ ಹೊಂದ್ಕೊಳ್ಬೇಕು, ನಾವು ಯಾವ ಕೊರತೆಯಲ್ಲಿ ಇರಬಾರದು, ಎಲ್ಲದರಲ್ಲಿ ನಾವು ಜಯವನ್ನು ಸಾಧಿಸಬೇಕು, ಎಲ್ಲದರಲ್ಲಿ ಸಫಲತೆಯನ್ನು ಕಂಡುಕೊಳ್ಬೇಕು. ಕರೆಕ್ಟ್ ಅಲ್ವಾ? ಎಲ್ಲದರಲ್ಲಿ ಸಫಲತೆಯನ್ನು ಕಂಡುಕೊಳ್ಬೇಕು. ಅಲ್ಲಿ ಹಾಗೆ ಬರೆಯಲ್ಪಟ್ಟಿದೆ. ಪುನಃ ಜೇಮ್ಸ್ ಚಾಪ್ಟರ್ 1 ವರ್ಸ್ ನಂಬರ್ 25ಗೆ ಬಂದು ನೋಡುವ. ಹೌದಾ? ದಿಸ್ ಮ್ಯಾನ್ ವಿಲ್ ಬಿ ಬ್ಲೆಸ್ಡ್ ಇನ್ ವಾಟ್ ಹಿ ಡಸ್. ಆತನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಆತನು ಆಶೀರ್ವಾದವನ್ನು ಹೊಂದಿಕೊಳ್ಳುವನು. ಆಮೆನ್. Amen. See? Is it clear? Yes, brother. Hallelujah. ಒಂದು ಸ್ವಲ್ಪ ನಿಲ್ತೀನಿ, ಸ್ವಲ್ಪ ಯೋಚನೆ ಮಾಡಿ. ಇದು ನಮ್ಮ ಹೃದಯದ ಆಳಕ್ಕೆ ಹೋಗಲಿ. ಆಮೇಲೆ ನಿಮ್ಗೆ ಇನ್ನೊಂದು ವಾಕ್ಯದ ಕಡೆಗೆ ಕೊಂಡು ಹೋಗ್ತೀನಿ. ಅಷ್ಟು ಅದ್ಭುತವಾಗಿ ಯೇಸು ಹೇಳಿದ್ದಾರೆ. ನಮಗೋಸ್ಕರ ಎಲ್ಲವನ್ನು ಒಳಿತನ್ನಾಗಿಯೇ ಮಾಡಿದ್ದಾರೆ. ನಮಗೋಸ್ಕರನೇ ಮಾಡಿರೋದು. ಈ ಭೂಮಿ ಮೇಲಿರುವಂತ ಸಂಪತ್ತು, ಐಶ್ವರ್ಯ, ಸಮಾಧಾನ, ಒಳ್ಳೆ ಜಯವಾದ ಜೀವಿತ, ಒಳ್ಳೆ ಆರೋಗ್ಯ, ಮತ್ತು ಎಲ್ಲ ಕುಟುಂಬದ ಬಿಡುಗಡೆ, ರಕ್ಷಣೆ, ಕುಟುಂಬದ ಎಲ್ಲರೂ ಸದಸ್ಯರು ರಕ್ಷಣೆ ಹೊಂದಬೇಕು. ಅಷ್ಟೇ ಅಲ್ಲ, ನಾವಿರುವಂತ ಊರು ಸಹ ರಕ್ಷಣೆ ಹೊಂದಬೇಕು. ಊರಿನಲ್ಲಿರುವ ಒಂದೊಂದು ಆತ್ಮಗಳು ಸಹ ದೇವರ ಸಮಾಧಾನದಲ್ಲಿ, ಆ ನಿತ್ಯ ಶಾಂತಿಯಲ್ಲಿ, ನಿತ್ಯ ಜೀವನವನ್ನು ಕಂಡುಕೊಳ್ಬೇಕು. ಅವರು ಸಹ ಆ ಬಾಳನ್ನು ಹೊಂದ್ಕೊಳ್ಬೇಕು. ಯಾವಾಗ ನಾವು ಆ ಒಳ್ಳೆ ಬಾಳನ್ನು ಜೀವಿಸ್ತೀವಿ, ಆವಾಗ ಈ ಲೋಕವು ನಮ್ಮನ್ನು ನೋಡಿ, ಅಪ್ಪ ಇವರು ಯಾಕೆ ಎಷ್ಟು ಚೆನ್ನಾಗಿ ಜೀವಿಸ್ತಾ ಇದ್ದಾರೆ, ಇವ್ರ ಜೀವಿತದಲ್ಲಿ ಹೇಗೆ ಒಳಿತಾಗ್ತಾ ಇದೆ, ಜಯ ಉಂಟಾಗ್ತಾ ಇದೆ, ಹೇಗೆ ಇವರು ಸಕ್ಸಸ್ ಆಗ್ತಾ ಇದ್ದಾರೆ, ಹೇಗೆ ಇವರು ಆಶೀರ್ವದಿಸಲ್ಪಡ್ತಾ ಇದ್ದಾರೆ ಅಂತ ನೋಡುವಾಗ ಅವರೇ ನಮ್ಮ ದೇವರನ್ನು ಮಹಿಮೆ ಪಡಿಸ್ತಾರೆ. ಹೇಳಿದಾರಲ್ಲ ಅಪ್ಪ ಸ್ವಾಮಿ, ಹೇಳಿದಾರಲ್ಲ ಮತ್ತಾಯನ ಸುವಾರ್ತೆ 5 ವಾಕ್ಯ 13-14 ನೋಡ್ಬೋದು.
ಈ ಲೋಕದ ಜನರು ನೀವು ಮಾಡುವಂತ ಒಳ್ಳೆ ಕಾರ್ಯವನ್ನು ನೋಡಿ ನಿಮ್ಮ ಪರಲೋಕದಲ್ಲಿರುವ ತಂದೆಗೆ ಮಹಿಮೆ ಪಡಿಸುವರು ಅಂತ ಹೇಳಿದ್ದಾರೆ. ನಮ್ಮ ಒಳಿತನ್ನು ಬೇರೆಯವರು ನೋಡ್ಬೇಕು, ನಮ್ಮಲ್ಲಿ ಒಳಿತಾಗುವುದನ್ನು ನೋಡ್ಬೇಕು, ಮತ್ತೆ ನಾವು ಬೇರೆಯವರಿಗೆ ಒಳಿತು ಮಾಡುವುದನ್ನು ಸಹ ನೋಡ್ಬೇಕು. ನಮ್ಮ ಜೀವಿತದಲ್ಲಿ ಒಳಿತು ಇಲ್ಲದೆ ಇದ್ರೆ ನಾವು ಹೇಗೆ ಬೇರೆಯವರಿಗೆ ಒಳಿತು ತೋರಿಸ್ಲಿಕ್ಕೆ ಆಗ್ತದೆ, ಮಾಡ್ಲಿಕ್ಕಾಗತ್ತೆ ಹೇಳಿ? ರೈಟ್? ನಾವು ಒಳಿತವನ್ನು ಹೊಂದಿಕೊಂಡ್ರೆ ಮಾತ್ರ ಬೇರೆಯವರಿಗೂ ಸಹ ಒಳಿತನ್ನು ನಾವು ಹಂಚಿಕೊಡ್ಬೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಆಮೇಲೆ ಅರ್ಥ ಆಗ್ಬೇಕು ನಮ್ಗೆ ಅರ್ಥ ಆಗ್ಬೇಕು. ಕೇವಲ ಕೇಳುವರಲ್ಲ, ಕೇವಲ ಕೇಳ್ಕೊಂಡು ಜ್ಞಾನ ಮಾತ್ರ ಹೊಂದ್ಕೊಂಡ್ರೆ ಅದು ಏನು ಪ್ರಯೋಜನ ಇಲ್ಲ. ಒಂದು 4 ವಾಕ್ಯ ಆದ್ರೂ ದಿನಾಲು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇವತ್ತು ನಾನು ಯಾರ ಮೇಲೆ, ನಮ್ಮ ಫ್ಯಾಮಿಲಿಯಿಂದನೇ ಸ್ಟಾರ್ಟ್ ಮಾಡೋಣ. ಫ್ಯಾಮಿಲಿಯಲ್ಲಿ 2, 3, 4, 5 ಜನ ಇರ್ತೀವಿ. ಜಾಸ್ತಿ ದೂರ ಬೇಡ, ಗಂಡ ಹೆಂಡತಿ ಮಧ್ಯದಲ್ಲಿಯೇ ನಾವು ನೋಡುವ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೆಲವೊಮ್ಮೆ ಜಗಳ ಆಡ್ತೀವಿ. ನಾನು ನಿಮ್ಮನ್ನು ಮಾತ್ರ ಹೇಳ್ತಿಲ್ಲ, ನನ್ನ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಹೌದಾ? ನೀವೆಲ್ಲರೂ ಇವಾಗ ಕೇಳ್ತಿದ್ದವ್ರು ಎಲ್ಲರೂ ಪರಿಶುದ್ಧರಂತ ನಾನು ಅನ್ಕೊಳ್ತೀನಿ. ನಾನು ನನ್ನ ಬಗ್ಗೆನೇ ಯೋಚನೆ ಮಾಡುವ. ಕೆಲವೊಂದು ಚಿಕ್ಕ ಪುಟ್ಟ ವಿಷಯದಲ್ಲಿ ಸಹ ನಾನು ಬೆಳಿಗ್ಗೆ ಎದ್ಕೊಂಡು ಅನಿಸ್ತದೆ, ಇವತ್ತು ಯಾರ ಮೇಲೂ ಸ್ವಲ್ಪ ಕೋಪ ಮಾಡ್ಕೊಳ್ಬಾರ್ದು. ಜಾಸ್ತಿ ಕೋಪ ಮಾಡಲ್ಲ, ಆದ್ರೂ ಇವತ್ತು ಫುಲ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಅನ್ಕೊಳ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ಸನ್ನಿವೇಶ ಬರುತ್ತೆ, ಕೋಪ ಬಂದೇ ಬರುತ್ತೆ. ರೈಟ್? ಸೊ ಹೀಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ನಿರಂತರ ಪ್ರಾಕ್ಟೀಸ್ ಮಾಡಿದ್ರೆ, ಆ ಪ್ರಾಕ್ಟೀಸಿನ ಮಧ್ಯದಲ್ಲಿ ಏನು ನಡೀತದೆ ಅಂತ ಹೇಳಿದ್ರೆ, ನಮಗೆ ಸಹಾಯ ಮಾಡುವ ಪವಿತ್ರಾತ್ಮನು ಏನು ಮಾಡ್ತಾನೆ, ಫುಲ್ ಫೋರ್ಸ್ ಅಲ್ಲಿ ನಮ್ಗೆ ಶಕ್ತಿ ಕೊಟ್ಬಿಡ್ತಾನೆ. ನಾವು ಅಲ್ಲಿ ಜಯವನ್ನು ಹೊಂದ್ಕೊಳ್ತೀವಿ. ನೋಡಿ, ನಮ್ಮ ಶರೀರದಿಂದ ಇದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ತಿಳ್ಕೊಳ್ಳೇಬೇಡಿ ನಾನು ಮಾಡ್ತೀನಿ ಅಂತ, ಆಗುದಿಲ್ಲ. ಅದಕ್ಕೋಸ್ಕರ ನಮಗೆ ನಿತ್ಯ ಸಹಾಯಕನನ್ನು ಕೊಟ್ಟಿದ್ರು, ಶೋಧನೆಯಿಂದ ಗೆಲ್ಲಲಿಕ್ಕೆ, ವಾಕ್ಯವನ್ನು ಪಾಲಿಸಲಿಕ್ಕೆ, ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ ನಮಗೆ ಒಂದು ಬಲ ಬೇಕು, ಕೃಪೆ ಬೇಕು. ಆದ್ರೆ ಮಾತ್ರ ನಾವು ವಾಕ್ಯದಲ್ಲಿ ನೆಲೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೋಸ್ಕರ ನಮ್ಮ ಹೃದಯವನ್ನು ತಯಾರು ಮಾಡ್ಕೊಳ್ಬೇಕು. ನಮ್ಮ ಹೃದಯದಲ್ಲಿ ಬಿತ್ತಿರುವಂತ ವಾಕ್ಯಗಳು ಅದು ಸುಮ್ಮನೆ ಹಾಳಾಗಬಾರ್ದು, ಅದು ಫಲ ತರಬೇಕು. ನೋಡಿ, ಯೇಸು ಸ್ವಾಮಿ 4 ಭೂಮಿಯ ಬಗ್ಗೆ ಹೇಳಿದಲ್ಲ, 4 ಪ್ರಕಾರದ ಭೂಮಿ. ಒಂದು ಕಲ್ಲಿರುವಂತ ಭೂಮಿ, ಇನ್ನೊಂದು ಮುಳ್ಳುಗಳಿರುವಂತ ಭೂಮಿ, ಮೂರನೇದು ದಾರಿಯ ಭೂಮಿ, ಈ 4ನೇದು ಒಳ್ಳೆಯ ಭೂಮಿ. ಮೊದಲು 3 ರೀತಿಯ ಭೂಮಿಯಲ್ಲಿ ಬಿದ್ದಂತ ಬೀಜಗಳು ಹಾಳಾಗಿ ಹೋಗ್ತದೆ, ಫಲನೇ ಬರೋದಿಲ್ಲ. ಆದ್ರೆ ಒಳ್ಳೆಯ ಭೂಮಿಯಲ್ಲಿ ಬಿದ್ದಂತ ಬೀಜಗಳು ಎಷ್ಟು ಫಲ ಬರ್ತದೆ? 100, 60 ಮತ್ತೆ 30ರಷ್ಟು ಫಲಗಳು ಬರ್ತದೆ. ಸೊ ಆ ಒಳ್ಳೆಯ ಭೂಮಿ ತರ ನಮ್ಮ ಜೀವನ ಆಗ್ಬೇಕು. ಅರ್ಥ ಆಗ್ತಿದ್ಯಾ? 100, 60, 30ರಷ್ಟು ಫಲ ಬರ್ಬೇಕು. ಫಲ ಬರುವುದು ತುಂಬಾ ಮುಖ್ಯ. ಫಲ ಇಲ್ಲದೆ ಇದ್ರೆ ಆ ಭೂಮಿ ಯಾವುದಕ್ಕೂ ಪ್ರಯೋಜನ ಇಲ್ಲ. ನಮ್ಮ ಜೀವಿತದಲ್ಲಿ, ಈ ಲೋಕದಲ್ಲಿ ಏನೇ ನಾವು ಸಂಪಾದಿಸ್ಲಿ, ಒಳ್ಳೆ ಹೆಸರು, ಹಣ, ಆಸ್ತಿ, ಅಂತಸ್ತು ಏನೇ ಮಾಡ್ಕೊಳ್ಳಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನ ರಾಜ್ಯಕ್ಕೋಸ್ಕರ ಒಳ್ಳೆ ಫಲಗಳು ನನ್ನ ಜೀವಿತದಲ್ಲಿ ಬರದೇ ಇದ್ರೆ, ಆ ಫಲಗಳು ಅಂತ ಹೇಳಿದ್ರೆ ಏನು? ಪ್ರೀತಿ, ದಯೆ, ದೀರ್ಘಶಾಂತಿ, ಕ್ಷಮೆ, ನಂಬಿಕೆ. ಹೌದಾ? ನಿರಂತರವಾಗಿ ಬೇರೆಯವರನ್ನು ಕ್ಷಮಿಸೋದು, ಪ್ರೀತಿಸೋದು, ದೀರ್ಘಶಾಂತಿಯನ್ನು ಇಟ್ಕೊಳ್ಳೋದು, ನಮ್ರರಾಗಿರುವುದು, ಇವೆಲ್ಲ ದೇವರ ರಾಜ್ಯಕ್ಕೆ ಬರುವಂತ ಫಲಗಳಾಗಿವೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಹೀಗೆ ಬರುವಾಗ, ಈ ಫಲಗಳು ಬರುವಾಗ ಆಟೋಮೆಟಿಕ್ ಆಗಿ ನಮ್ಮ ಬೇರೆ ಬೇರೆ, ಅಂದ್ರೆ ನಮ್ಮ ಜೀವಿತದ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಆಟೋಮೆಟಿಕ್ ಆಗಿ ಆಶೀರ್ವದಿಸಲ್ಪಡ್ತೀವಿ. ನಾವು ಕೇಳ್ಬೇಕಂತ ಅವಶ್ಯಕತೆನೇ ಇಲ್ಲ. ಯೇಸುವೆ, ನನಗೆ ಇದರ ಅವಶ್ಯಕತೆ ಇದೆ, ನನಗೆ ಕೊಡು ಅಂತ ಹೇಳ್ಬೇಕಂತಾನೆ ಇಲ್ಲ. ಯಾಕೆ? ಅದಕ್ಕೆ ವಾಕ್ಯ ಇಟ್ಟಿದ್ದಾರೆ. ನೀನು ಕೇಳುವುದಕ್ಕಿಂತ ಮುಂಚೆ ನಿನ್ನ ಪರಲೋಕದಲ್ಲಿರುವ ತಂದೆಗೆ ನಿನಗೆ ಏನೇನು ಬೇಕಂತ ಅವರಿಗೆ ತಿಳಿದಿದೆ. ನಾವು ಯೋಚಿಸುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ತಂದೆ ನಮಗೋಸ್ಕರ ಕೊಡುವುದಕ್ಕೆ ಆತನು ತಯಾರಾಗಿದ್ದಾರೆ.
ಅಂತ ಎಫೆಸದಲ್ಲಿ ಬರೆದಿದೆ. ಅದಕ್ಕೆ ಮೊದಲಿಗೆ ಹೇಳಿದ ವಾಕ್ಯ ಮತ್ತಾಯನ ಸುವಾರ್ತೆ 6ರಲ್ಲಿ ಬರೆದಿದೆ. ಆಮೇಲೆ ಸೊ ದೇವರು ಯಾವಾಗ್ಲೂ ಉತ್ಸುಕರಾಗಿರ್ತಾರೆ ತನ್ನ ಮಕ್ಕಳಿಗೆ ಒಳ್ಳೇದನ್ನು ಕೊಡ್ಬೇಕು ಅಂತ. ಬಿಕಾಸ್ ಯಾಕೆಂದ್ರೆ ಆತನು ನಮ್ಮ ಪ್ರೀತಿಯ ತಂದೆ, ನಮ್ಮ ಪ್ರೀತಿಯ ತಂದೆಯಾಗಿದ್ದಾರೆ. ನಾವು ಸಹ ನಮ್ಮ ಮಕ್ಕಳಿಗೆ ಏನಾದ್ರು ಕೊಡ್ಬೇಕಂತ ಆಸೆ ಇಟ್ಕೊಳ್ತೀವ ಇಲ್ಲ ಹೇಳಿ? ಒಳ್ಳೆ ಎಜುಕೇಶನ್, ಒಳ್ಳೆ ಆರೋಗ್ಯ, ಒಳ್ಳೆ ಫುಡ್, ಬಟ್ಟೆ, ಮತ್ತೆ ದೊಡ್ಡದಾಗ್ತಾ ಅವರ ಅವಶ್ಯಕತೆಗಳು ಇನ್ನೂ ಹೆಚ್ಚಾಗ್ತದೆ. ನಾವೇ ಯೋಚನೆ ಮಾಡ್ತೀವಿ ಅವ್ರು ಕೇಳೋದಕ್ಕಿಂತ ಮುಂಚೆ. ಬಿಕಾಸ್ ಪ್ರತಿ ತಂದೆ ತಾಯಿಗಳು ತನ್ನ ಮಕ್ಕಳನ್ನು ಪ್ರೀತಿಸ್ತಾರೆ. ಸೊ ಪ್ರೀತಿ ಅರ್ಥ ಅಂದ್ರೆ, ಪ್ರೀತಿ ಸುಮ್ಮನೆ ಮನಸ್ಸಲ್ಲಿ ಅಂದುಕೊಳ್ಳೋದಲ್ಲ. ಪ್ರೀತಿ ಯಾವಾಗ ನಿಜ ಎಂದು ತಿಳಿಯುತ್ತದೆ ಅಂತ ಹೇಳಿದ್ರೆ, ಕಾರ್ಯದಲ್ಲಿ ಅದನ್ನು ಮಾಡುವಾಗ ಪ್ರೀತಿಗೆ ಒಂದು ಅರ್ಥ ಬರ್ತದೆ. ಹೌದಲ್ವಾ ಹೇಳಿ? ಪ್ರೀತಿಸ್ತೀವಿ ಅಂತ ಹೇಳಿಕೊಂಡು ತಮ್ಮ ಮಕ್ಕಳಿಗೆ ಬಟ್ಟೆನೂ ತೆಗೆದುಕೊಡಲ್ಲ, ಊಟನೂ ಕೊಡಲ್ಲ ಸರಿಯಾಗಿ, ಹೌದಾ, ಅವರಿಗೆ ಎಜುಕೇಶನ್ ಸಹ ಕೊಡಲ್ಲ, ಅಂದ್ರೆ ಅದು ಪ್ರೀತಿ ಆಗುತ್ತಾ? ನಾನು ಪ್ರೀತಿ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳಿ ಅವ್ರಿಗೆ ಏನನ್ನು ನಾನು ಮಾಡದೇ ಇದ್ರೆ ಅದು ಪ್ರೀತಿಗೆ ಅರ್ಥ ಇಲ್ಲ. ಸೊ ಅದೇ ರೀತಿ ಸ್ವರ್ಗೀಯ ತಂದೆನೂ ಸಹ ಆಗಿದ್ದಾರೆ. ಅವ್ರು ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ಅದನ್ನು ಪ್ರೂಫ್ ಮಾಡಿ ತೋರಿಸ್ತಾರೆ, ನಮ್ಮ ಮಕ್ಕಳಿಗೆ ಒಳ್ಳೇದನ್ನೇ ಕೊಡ್ತಾರೆ. ಆದ್ರೆ ಅವರ ಕಂಡೀಷನ್ ಇದೆ. ಆ ಕಂಡೀಷನ್ ಏನು? ನನ್ನ ಮಕ್ಕಳು ತಾನು ಹೇಳಿದಾಗೆ ಕೇಳಬೇಕು. ಹೇಳಿದಾಗೆ ಕೇಳದೇ ಇದ್ರೆ ಅವ್ರು ಕೊಡಲ್ಲ. ಯಾಕಂದ್ರೆ ಮಕ್ಕಳು ಹಾಳಾಗಿ ಹೋಗ್ತಾರೆ, ರೈಟ್? ಮರ್ತೇ ಬಿಡ್ತಾರೆ ಮತ್ತೆ ತಂದೆಯನ್ನು. ಹಾಗೆ ಇವತ್ತು ಲೋಕದಲ್ಲಿ ಎಷ್ಟೋ ಇನ್ಸಿಡೆಂಟ್ಸ್ಗಳಿದ್ದಾವೆ ಅಲ್ವಾ? ಇನ್ಸಿಡೆಂಟ್ಸ್ಗಳು ಇದ್ದಾವೆ ಇಲ್ವಾ? ಲಕ್ಷ ಕೋಟಿ ಗಟ್ಟಲೆ ಸಂಪಾದನೆ ಮಾಡಿ ತಮ್ಮ ಮಕ್ಕಳನ್ನು ಅಮೆರಿಕ, ಫಾರಿನ್ ಕಂಟ್ರಿಗೆಲ್ಲ ಕಳಿಸಿ ಅಲ್ಲಿ ಓದಿಸಿ, ಆ ಮಕ್ಕಳು ಕೊನೆಗೆ ತಂದೆ ತಾಯಿನೇ ಮರ್ತು ಬಿಟ್ಟು ಅವರಿಂದ ದೂರ ಆದಂತ ಎಷ್ಟೋ ಕುಟುಂಬಗಳಿದ್ದಾವೆ. ನನ್ನನ್ನು ಸಹ ಪ್ರಾರ್ಥನೆ ಮಾಡ್ಲಿಕ್ಕೆ ಒಬ್ರು ರಿಕ್ವೆಸ್ಟ್ ಎಲ್ಲ ಮಾಡಿದ್ರು. ನಮ್ಮ ಊರಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅದು ವೈಸ್ ಪ್ರಿನ್ಸಿಪಲ್ ಅಂದ್ರೆ ಪ್ರಿನ್ಸಿಪಲ್ ಅವರು ಗಂಡ ಹೆಂಡತಿ. ಅವ್ರು ನನಗೆ ಪರ್ಸನಲ್ ಆಗಿ ಕರೆದು ಹೇಳಿದ್ರು, ನನಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ಮ ಮಗ US ಅಲ್ಲಿದ್ದಾರೆ, ಅವ್ನು ನಮ್ಮನ್ನು ಬಿಟ್ಟು ದೂರ ಇದ್ದಾನೆ, ಅವನು ವಾಪಸ್ ಬರ್ಬೇಕು. ನೋಡಿ, ಲಕ್ಷಗಟ್ಟಲೆ ಖರ್ಚು ಮಾಡಿ ಮಕ್ಕಳಿಗೆ ಖರ್ಚು ಮಾಡ್ತಾರೆ. ಸಿ, ದಿಸ್ ಇಸ್ ದ ಟೀಚಿಂಗ್. ಇದು ಶಿಕ್ಷಣ. ನಮಗೆ ಇದು ನಂಬರ್ 1 ಟೀಚಿಂಗ್ ಅಂತಾನೆ ಹೇಳ್ಬೋದು. ಒಬಿಡಿಯನ್ಸ್ ಬ್ರಿಂಗ್ಸ್ ವಿಕ್ಟರಿ. ವಿಧೇಯತೆ ನಮ್ಮನ್ನು ಜಯದಲ್ಲಿ ನಡೆಸ್ತದೆ. ಈ ಸ್ಟೇಟ್ಮೆಂಟ್ ಅನ್ನು ನೀವು ಬರೆದಿಟ್ಕೊಂಡು, ಎಷ್ಟು ನಾವು ಕರ್ತನಾದ ಯೇಸುವಿಗೆ, ಆತನ ಮಾತಿಗೆ ವಿಧೇಯರಾಗ್ತೀವಿ ಅಂದ್ರೆ, ಪಾಲಿಸ್ತೀವಿ ಆತನ ಹೇಳಿದಾಗೆ, ಅಷ್ಟು ನಾವು ಜಯವನ್ನು ಕಂಡುಕೊಳ್ತೀವಿ. 100%, ನೋ ಡೌಟ್. ಡೌಟ್ ಇದೆಯಾ? ಈ ವಾಕ್ಯವನ್ನು ಓದುವ. ಇದು ನನ್ನ ಫೇವ್ರೆಟ್ ಚಾಪ್ಟರ್. ಇದು ಜಾನ್ ಚಾಪ್ಟರ್ 15, ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ. ಫೇವ್ರೆಟ್ ಚಾಪ್ಟರ್ ನಂದು. ಓಕೆ, ನಾನು ಇಲ್ಲಿ ವಾಕ್ಯ ಹೇಳ್ತೀನಿ ಎಲ್ಲಿಂದ ಹೋಗ್ಬೇಕು ಅಂತ. 1ರಿಂದನೂ ಓದ್ಬೋದು, ಆದ್ರೆ ಆಮೇಲೆ ಓದಿ. ಈ ಚಾಪ್ಟರ್ ತುಂಬಾ ಸುಂದರವಾದಂತ ಚಾಪ್ಟರ್. ಓದಮ್ಮ, 1ರಿಂದ ಓದು. ನಾನು ಆಮೇಲೆ ಹೇಳ್ತೀನಿ ಎಲ್ಲಿಗೆ ನಿಲ್ಲಿಸ್ಬೇಕು. ನಾನೇ ನಿಜವಾದ ದ್ರಾಕ್ಷೆ ಬಳ್ಳೆ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆಯುಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ತಂದೆ ನನ್ನ ನೋಡಿ, 6ನೇ ವಾಕ್ಯ ತನಕ ನನ್ನಲ್ಲಿ ನೆಲೆಗೊಂಡಿರಿ, ನನ್ನಲ್ಲಿ ನೆಲೆಗೊಂಡಿರಿ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರಿರಿ,
ಹೌದಾ? ಕೊಂಬೆಯು ಹೇಗೆ ನನ್ನ ನೆಲೆಗೊಳ್ಳದೆ ಇದ್ರೆ ಹೇಗೆ ತನ್ನಷ್ಟಿಗೆ ಫಲ ಕೊಡುವುದಿಲ್ಲವೋ, ಅದೇ ರೀತಿಯಾಗಿ ನೀವು ಸಹ ನನ್ನಲ್ಲಿ ನೆಲೆಗೊಳ್ಳದಿದ್ರೆ ನೀವು ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಹೌದಾ? ನಮಗೆ ಹೇಳ್ತಾ ಇದ್ದಾರೆ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅದು ಹೇಗೆ, ಯಾವ ರೀತಿ ಅಂತ ಪ್ರಶ್ನೆ ಕೇಳಿದ್ರೆ, ಹೇಗೆ ಇವತ್ತು ನಾವು ಯೇಸುವಿನಲ್ಲಿ ನೆಲೆಗೊಳ್ಳಿಕ್ಕೆ ಸಾಧ್ಯ? ನೆಲೆಗೊಂಡ್ರೆ ಆತನೇ ಬಹಳ ಫಲ ಕೊಡುವನು. ಫಲ ನೋಡ್ಬೇಕಲ್ವ ನಮ್ಮ ಜೀವಿತದಲ್ಲಿ? ಫಲ ಹೇಗೆ ನಮ್ಮ ಜೀವಿತದಲ್ಲಿ ಬರ್ಲಿಕ್ಕೆ ಸಾಧ್ಯ? ನಾವು ಹೇಗೆ ಫಲ ಕೊಡ್ಲಿಕ್ಕೆ ಸಾಧ್ಯ ದೇವರಿಗೋಸ್ಕರ? ಯಾವಾಗ ಅಂದ್ರೆ ಯೇಸುವಿನಲ್ಲಿ ನಾವು ನೆಲೆಗೊಂಡಿದ್ರೆ ಮಾತ್ರ ನಾವು ಫಲ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಯೇಸು ಹೇಳ್ತಿದ್ದಾರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. 6ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವುದು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುವು. ಅಂದ್ರೆ ಇವತ್ತು ಯೇಸು ಸ್ವಾಮಿ ದ್ರಾಕ್ಷ ಬಳ್ಳಿ, ನಾವು ಕೊಂಬೆಗಳು. ಆ ಕೊಂಬೆಗಳು ಯೇಸುವಿನಲ್ಲಿ ಜಾಯಿಂಟ್ ಆಗದೆ ಇದ್ರೆ ಅದು ಒಣಗಿ ಹೋಗ್ತದೆ, ಫಲ ಬರಲ್ಲ. ಅದೇ ರೀತಿಯಾಗಿ ಇವತ್ತು ಅನೇಕ ಕ್ರೈಸ್ತರ ಜೀವಿತ ಫಲಗಳಿಲ್ಲದೆ ಒಣಗಿ ಹೋಗಿದೆ. ಸಮಾಧಾನ ಇಲ್ಲ, ನಿರಾಶೆ, ಚಿಂತೆ. ಯಾಕೆ ಅಂದ್ರೆ ಯೇಸುವಿನಲ್ಲಿ ಒಂದು ವೇಳೆ ಆ ವ್ಯಕ್ತಿ ನೆಲೆಗೊಂಡಿದ್ರೆ 100% ಆ ವ್ಯಕ್ತಿಯ ಜೀವಿತದಲ್ಲಿ ಫಲ ಇದ್ದೇ ಇದೆ. ಫಲ ಯಾರ ಜೀವಿತದಲ್ಲಿ ಇಲ್ಲವೋ ಅದಕ್ಕೆ ಅರ್ಥ ಆ ವ್ಯಕ್ತಿ ಸರಿಯಾಗಿ ಯೇಸುವಿನಲ್ಲಿ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಕೊಂಬೆಯು ಸರಿಯಾಗಿ ಕಾಂಡದಲ್ಲಿ ಜೋಡಿಸಲ್ಪಟ್ಟಿಲ್ಲ ಅಂತ ಅರ್ಥ. ಉದಾಹರಣೆಗೆ, ನಮ್ಮ ಮೊಬೈಲ್ಗೆ ಪದೇ ಪದೇ ಚಾರ್ಜಿಂಗ್ ಮಾಡಬೇಕಾಗತ್ತೆ, ಅವಾಗ ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿ ಅದನ್ನು ಆಪರೇಟ್ ಮಾಡ್ಬೋದು. ಹಾಗಾದ್ರೆ ಚಾರ್ಜಿಂಗ್ ಹೇಗೆ ಮಾಡ್ತೀವಿ? ಪ್ಲಗ್ ಅಲ್ಲಿ ಹಾಕಿದ್ರೆ ಆಗುವುದಿಲ್ಲ, ಹೌದಾ? ಪ್ಲಗ್ ಅಲ್ಲಿ ನೀವು ಎಷ್ಟು ಹೊತ್ತು 24 ತಾಸು ಹಾಕಿದ್ರು ಚಾರ್ಜ್ ಆಗಲ್ಲ. ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ, ಕರೆಂಟ್ ಸಪ್ಲೈ ಇದ್ರೆ ಮಾತ್ರ ಆ ಫೋನ್ ಚಾರ್ಜ್ ಆಗುತ್ತೆ. ಕರೆಕ್ಟ್? ಇವತ್ತು ನಾವು ಕ್ರೈಸ್ತರೆಂಬ ಹೆಸರನ್ನು ಇಟ್ಕೊಂಡ್ರೆ ಏನು ಪ್ರಯೋಜನಕ್ಕೆ ಬರದು. ಕೊನೆ ದಿನದಲ್ಲಿ ಯೇಸು ಹೇಳ್ತಾರೆ, ಏಸು ಏಸು ಅಂತ ಕೂಗಿಕೊಂಡು ಬಂದ್ರೆ ನಾನು ನಿಮ್ಮನ್ನು ಅರಿಯುವುದೇ ಇಲ್ಲ. ನನ್ನ ತಂದೆಯಾದ ದೇವರ ಚಿತ್ತವನ್ನು ಯಾರು ನೆರವೇರಿಸ್ತಾರೋ ಅವರನ್ನು ಮಾತ್ರ ನಾನು ಅರಿಯುವೆನು, ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವರು. ಹಾಗಾದ್ರೆ ತಂದೆಯ ಚಿತ್ತ ಏನು ಅಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದೇ ತಂದೆಯ ಚಿತ್ತ. ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದು ಅಂತ ಹೇಳಿದ್ರೆ ಅರ್ಥ ಏನು ಹೇಳಿ? 7ನೇ ವಾಕ್ಯದಲ್ಲಿ ಬರ್ದಿದೆ, ನೀವು ನನ್ನಲ್ಲಿಯೂ. ಅಂದ್ರೆ ನೀವು ನನ್ನಲ್ಲಿ ಹೇಗೆ ನೆಲೆಗೊಳ್ತೀರಿ? ಉತ್ತರ ಹೇಳ್ತಾ ಇದ್ದಾರೆ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರ್ಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಆನ್ಸರ್ ಸಿಕ್ತಾ? ವಾಕ್ಯವೇ ನಮ್ಮನ್ನು ಎಲ್ಲದರಿಂದ ಬಿಡುಗಡೆಗೊಳಿಸ್ತದೆ. ವಾಕ್ಯವೇ ನಮಗೆ ಜೀವ ಕೊಡ್ತದೆ. ವಾಕ್ಯವೇ ನಮ್ಮನ್ನು ಆಶೀರ್ವದಿಸ್ತದೆ. ವಾಕ್ಯವೇ ನಮ್ಮನ್ನು ನರಕದ ಅಗ್ನಿಯಿಂದ ಕಾಪಾಡ್ತದೆ. ವಾಕ್ಯವೇ ನಮ್ಮನ್ನು ಬಂಧನದಿಂದ ಬಿಡಿಸಿರ್ತದೆ. ವಾಕ್ಯವೇ ನಮ್ಮನ್ನು ರೋಗದಿಂದ ಸೌಖ್ಯವನ್ನು ಕೊಡುತ್ತದೆ. ವಾಕ್ಯವೇ ನಮ್ಮನ್ನು ಆತ್ಮ ರಕ್ಷಣೆ ಕೊಡ್ತದೆ, ಪಾಪ ಕ್ಷಮೆ ಕೊಡ್ತದೆ. ವಾಕ್ಯವೇ ನಮ್ಮನ್ನು ನಿತ್ಯ ಜೀವಕ್ಕೆ ಹೋಗಿ ಸೇರಿಸ್ತದೆ. ವಾಕ್ಯವೇ ನಮ್ಮನ್ನು ಪರಿಶುದ್ಧರನ್ನಾಗಿರಿಸಲಿಕ್ಕೆ ಬಲ ಕೊಡ್ತದೆ. ವಾಕ್ಯದಿಂದಲೇ ನಾವು ಸಕಲ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ವಾಕ್ಯದಿಂದಲೇ ಅನೇಕರನ್ನು ನಾವು ಜಯಿಸಬಹುದು. ವಾಕ್ಯದಿಂದಲೇ ಸರ್ವ ಪ್ರತಿಫಲಗಳು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಅದಕ್ಕೋಸ್ಕರ ಹಗಲು ರಾತ್ರಿ ಕನ್ನಡಿ ನೋಡುವ ಹಾಗೆ ಪದೇ ಪದೇ ನೋಡ್ತಾ ಇರ್ಬೇಕು. ಯಾಕಂದ್ರೆ ನಾವು ಮರ್ತು ಹೋಗ್ಬಿಡ್ತೀವಿ. ನನಗೆ ಉತ್ತರ ಹೇಳಿ, ಶಾಲೆಗೆ ಹೋಗುವವರೆಲ್ಲರೂ ಪಾಸ್ ಆಗ್ತಾರ? ಸರಿ, ಶಾಲೆಗೆ ಹೋಗ್ತಾರೆ. ಕ್ಲಾಸ್ ಅಲ್ಲಿ ಕೂಡುವವರೆಲ್ಲರೂ ಪಾಸ್ ಆಗ್ತಾರ? ಸರಿ, ಕ್ಲಾಸ್ ಅಲ್ಲಿ ಕೂತ್ಕೊಂಡು ಟೀಚರ್ ಹೇಳಿದ ಪಾಠಗಳನ್ನೆಲ್ಲ ಕೇಳಿದೀವಿ, ಪಾಸ್ ಆಗ್ತಾರ? ಇಲ್ಲ. ಇಲ್ಲ. ಓಕೆ, ಎಲ್ಲ ನೋಟ್ಸ್ ಗಳನ್ನು ಬರ್ಕೊಂಡಿದ್ದೀವಿ, ಪಾಸ್ ಆಗ್ತಾರ? ಇಲ್ಲ. ಪಾಸ್ ಯಾವಾಗ ಆಗ್ತಾರೆ? ಮನೆಗೆ ಹೋಗಿ
ಕೇಳಿದಂಥ ಪಾಠಗಳನ್ನು, ಬರೆದುಕೊಂಡಂಥ ನೋಟ್ಸ್ಗಳನ್ನು ಪದೇ ಪದೇ ಓದಿ ಓದಿ ಹೇಳಿ ಹೇಳಿ ಬೊಬ್ಬೆ ಹಾಕಿ ಹಾಕಿ ನಾವೆಲ್ಲ ಹಾಗೆ ಮಾಡ್ತಿದ್ವಿ. ಮರದ ಮೇಲೆ ಕುಳ್ತಿದ್ವಿ, ಕೆಳಗೆ ಕುಳ್ತಿದ್ವಿ, ಆ ಕಡೆ ಓಡ್ತಿದ್ವಿ, ಈ ಕಡೆ ಓಡ್ತಿದ್ವಿ, ನಿದ್ದೆ ಬಿಡ್ತಿದ್ವಿ. ಹೇಗಾದ್ರೂ ಮಾಡಿ ಆ ಸೆಂಟೆನ್ಸ್ಗಳನ್ನ, ವಾಕ್ಯಗಳನ್ನ ಬಾಯಾಟ್ ಮಾಡಿ 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 ತಲೆಗೆ ಹೋಗಿಸಿ ಆಮೇಲೆ ಮಾರನೇ ದಿನ ಪರೀಕ್ಷೆಯಲ್ಲಿ ಹೋಗಿ ಅದನ್ನು ಬರೆದ ನಂತರ ಅದಕ್ಕೆ ಮಾರ್ಕ್ಸ್ ಸಿಗ್ತಿದೆ. ಅದೇ ರೀತಿ ಇವತ್ತು ದೇವರ ರಾಜ್ಯದಲ್ಲಿ ಆ ವಾಕ್ಯವನ್ನು ಕೈಗೊಂಡು ನಡೆಯುವಾಗ, ಕೋಪ ಬರುವ ಸಮಯದಲ್ಲಿ ಕೋಪ ಮಾಡದೆ ಮುಂದಿನ ವ್ಯಕ್ತಿಯನ್ನು ಕ್ಷಮಿಸಿದರೆ ಅಲ್ಲಿ ಫುಲ್ ಮಾರ್ಕ್ಸ್. ಅಂದ್ರೆ ಆ ವಾಕ್ಯಕ್ಕೆ ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ ಸ್ವಾಮಿ, ಅದಕ್ಕೆ ಫುಲ್ ಮಾರ್ಕ್ಸ್ ಇರ್ತದೆ. ಕ್ಷಮಿಸ್ಬೇಕು ಅಂತ ಹೇಳಿದಾಗ ಅದಕ್ಕೆ ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೋ, ಕ್ಷಮಿಸಿದಾಗ ಅಲ್ಲಿ ಮೇಲೆ ಮಾರ್ಕ್ಸ್ಗಳನ್ನು ಕೊಡಲ್ಪಡ್ತದೆ. ನಾನು ತಮಾಷೆ ಹೇಳ್ತಾ ಇಲ್ಲ. ಪರಲೋಕದಲ್ಲಿ ಪುಸ್ತಕಗಳ ಭಂಡಾರವೇ ಇದೆ. ಡೌಟ್ ಇದೆಯಾ? ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯದಲ್ಲಿ ನೋಡಿ, ಆಮೇಲೆ 21ರಲ್ಲಿ ಬರೆದಿದೆ. ಅಲ್ಲಿ ಪುಸ್ತಕಗಳು ತೆರೆಯಲ್ಪಡ್ತು. ಒಂದಲ್ಲ ಎರಡಲ್ಲ, ಪುಸ್ತಕಗಳು, ಬುಕ್ಸ್, ಮೆನಿ ಬುಕ್ಸ್ ಅಂತ ಬರೆದಿದೆ. ಓಕೆ, ಹಾಗಿದ್ರೆ ಪುಸ್ತಕಗಳು ತೆರೆಯಲ್ಪಟ್ಟವು. ಅಲ್ಲೆಲ್ಲ ಮಾರ್ಕ್ಸ್ ಬರೆಯುವಂತ ಪುಸ್ತಕ ಅಲ್ಲಿದೆ. ಇಲ್ಲಿ ಪರೀಕ್ಷೆ ನಡೀತಾ ಇದೆ ಜೀವನದಲ್ಲಿ, ಹೌದಾ? ಕರೆಕ್ಟ್ ಆಗಿ ಒಂದೊಂದು ಕ್ವಶನಿಗೆ ನಾವು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾ ಹೋದ್ರೆ ಮೇಲೆ ನಮ್ಮ ದೊಡ್ಡ ಗುರು, ನಮ್ಮ ಟೀಚರ್ ಆಗಿರುವಂತ ಯೇಸು ಸ್ವಾಮಿ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಒಳ್ಳೆ ಮಾರ್ಕ್ಸ್ ಬರ್ತಾ ಇದ್ರೆ ನಮಗೆ ಸಂತೋಷ, ರಿಸಲ್ಟ್ ಚೆನ್ನಾಗಿರುತ್ತೆ, ಪಾಸ್ ಆಗ್ತೀವಿ. ಆದ್ರೆ ಫೋಕಸ್ಸು, ಡಿಸ್ಟಿಂಕ್ಷನ್, ಫಸ್ಟ್ ಬರ್ಬೇಕನ್ನೋ ಫೋಕಸ್ ಇದ್ರೆ ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಪಾಸ್ ಆಗ್ತೀವಿ. ಅದೇ ಜಸ್ಟ್ ಪಾಸಿಗೆ ಇಟ್ಕೊಂಡ್ರೆ ಫೇಲೇ ಆಗ್ತೀವಿ. ಅದಕ್ಕೋಸ್ಕರ 100, 60 and 30 ಕೊಟ್ಟಿರೋದು. ಇದೇ ಇವತ್ತು ಇಡೀ ಲೋಕದಲ್ಲೇ ಸ್ಕೂಲಲ್ಲಿ ಅಪ್ಲೈ ಮಾಡಿದ್ದಾರೆ. ಇದು ಎಲ್ಲಿಂದ ಬಂತು ಈ ಮೆಥಡ್? ಬೈಬಲಿಂದ. ಎಲ್ಲದಕ್ಕೂ ಆಧಾರ ಬೈಬಲ್. ಬೈಬಲ್ ಅನ್ನೋದೊಂದು ಇಲ್ಲದೆ ಇದ್ರೆ ಇವತ್ತು ಪ್ರಪಂಚನೇ ಇಲ್ಲ. ಜನರಿಗೆ ಅರ್ಥ ಆಗಲ್ಲ ಬಿಡಿ. ಸರಿ, ನೀವು ಬಹಳ ಸರಿ. 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ. ಅಂದ್ರೆ ಯೇಸುವಿನ ವಾಕ್ಯಗಳು ಬಹಳವಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ನಡವಳಿಕೆ ಅಲ್ಲ, ನಾವು ನಡೆಯುವಂತ ರೀತಿಯಲ್ಲಿ, ನಮ್ಮ ಸ್ವಭಾವದಲ್ಲಿ, ನಮ್ಮ ಕಾರ್ಯದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನೋಟದಲ್ಲಿ, ದೃಷ್ಟಿಯಲ್ಲಿ ಅದು ನೆಲೆಗೊಂಡಿದ್ದರೆ ನೀವು ಏನು ಬೇಕಾದ್ರೂ ಬೇಡಿಕೊಳ್ಳಿ, ನಿಮಗೆ ದೊರೆಯುತ್ತೆ. ಬೇಕಾ? ಬೇಡಿಕೊಳ್ಳಿ. ಯಾವಾಗ? ಫಸ್ಟ್ ಎಕ್ಸಾಮ್ ಪಾಸ್ ಆಗ್ಬೇಕು, ಆಮೇಲೆ ನಮ್ಗೆ ಏನ್ ಬೇಕಾದ್ರೂ ಕೇಳಿ ಕೊಡ್ತಾರೆ. ನಮ್ಮ ಮನೆಯವರೆಲ್ಲ ಹಾಗೆ ಹೇಳ್ತಿದ್ರಲ್ಲ, ತಂದೆ ತಾಯಿ, ನೀನ್ ಚೆನ್ನಾಗಿ ಬರ್ದು ಒಳ್ಳೆ ಮಾರ್ಕ್ಸ್ ತಗೊಂಡ್ ಬಾ ಮಗ, ನಾನು ಅವಾಗ ನಿಮ್ಗೆ ಒಳ್ಳೆ ಗಿಫ್ಟ್ ತೆಗೆದುಕೊಡ್ತೀನಿ. ನನಗೆ ಸೈಕಲ್ ಬೇಕಿರ್ತಿತ್ತು ಚಿಕ್ಕ ವಯಸ್ಸಿನಲ್ಲಿ. ನನಗೆ ಸೈಕಲ್ ಬೇಕಂತ ನಾವು ಹಠ ಮಾಡಿದಾಗ ತಂದೆ ತಾಯಿಗಳು ಏನ್ ಹೇಳ್ತಿದ್ರು, ಒಳ್ಳೇದಾಗಿ ಮಾರ್ಕ್ಸ್ ತಗೊಂಡ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ನನಗೆ ಸೈಕಲ್ ತೆಗೆಸ್ಕೊಡ್ತೀನಿ ಅಂತ ಹೇಳ್ತಿದ್ರು. ಹೌದಲ್ವಾ? ಸೊ ಅದೇ ರೀತಿನೇ, ಸೋ ಸಿಂಪಲ್, ಲಾಜಿಕ್ ಎಲ್ಲ ಸೇಮ್. ಪರಲೋಕದಲ್ಲಿ ಏನ್ ನಡೀತದೋ ಅದೇ ಭೂಲೋಕದಲ್ಲಿ ಪ್ರಕಟವಾಗ್ತದೆ. ಅದೇ ಅಲ್ವಾ ಪ್ರಾರ್ಥಿಸಬೇಕು. ಪರಲೋಕದಲ್ಲಿ ಏನು ನಡೀತದೋ ಅದು ಭೂಲೋಕದಲ್ಲಿಯೂ ನೆರವೇರ್ಲಿ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ತಂದೆ ತಾಯಿ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ, ಅದೇ ಪರಲೋಕದ ತಂದೆ ಮತ್ತು ನಮ್ಮ ಮಧ್ಯದಲ್ಲಿರುವಂತ ಸಂಬಂಧ. ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ. ಅವರಿಗೆ ಆಸೆ ಇದೆ ತಮ್ಮ ಮಕ್ಕಳಿಗೆ ಒಳ್ಳೇದೇ ಮಾಡ್ಬೇಕು. ಈಸ್ ಅ ಗುಡ್ ಗಾಡ್, ಮರಿಬೇಡಿ, ಈಸ್ ಅ ಗುಡ್ ಗಾಡ್, ಒಳ್ಳೆಯ ದೇವರು. ಓಕೆ, ಸರಿ. ಅನೇಕ ವಾಕ್ಯಗಳಿದ್ದಾವೆ, ನಾನು ನಿಮ್ಗೆ ಆ ವಾಕ್ಯ ಎಲ್ಲ ಸ್ಕಿಪ್ ಮಾಡ್ತೀನಿ, ಟೈಮ್ ಹೋಗಿದ್ದಕ್ಕೋಸ್ಕರ ಮೇನ್ ವಾಕ್ಯಕ್ಕೆ ಬರ್ತೀನಿ. ಕೊನೆಯದಾಗಿ ಲಾಸ್ಟ್ ವಾಕ್ಯವನ್ನು ಹೇಳ್ತೀನಿ. ಓಕೆ, ಅನೇಕ ವಾಕ್ಯಗಳಿದ್ದಾವೆ, ಟೈಮ್ ಇಲ್ಲ. ಜಸ್ಟ್ ಕಮ್ ಟು ದ ಫೈನಲ್ ಪಾಯಿಂಟ್. 2ನೇ ಕೊರಿಂಥ 10ನೇ ಅಧ್ಯಾಯಕ್ಕೆ, 2 Corinthians chapter 2, 2 Corinthians chapter 10. 2ನೇ ಕೊರಿಂಥ 10ನೇ ಅಧ್ಯಾಯ ವಾಕ್ಯ 5. ಇಂಗ್ಲಿಷ್ ಸಹ ಓದ್ಬೇಕು, ರೆಡಿ ಆಯ್ತು. ಕೊರಿಂಥದವರಿಗೆ ಬರೆದ 2ನೇ ಪತ್ರ 10ನೇ ಅಧ್ಯಾಯ ವಾಕ್ಯ 5 ಓದಿ. ನಾವು ವಿತರ್ಕಗಳನ್ನು, ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ
ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಇಂಗ್ಲಿಷ್ ಅಲ್ಲಿ ಒಮ್ಮೆ ಓದ್ತೀರಾ? Corinthians chapter 10, yes, no, verse, brother? Five. Hi. Okay. We demolish arguments and every pretension that sets itself up against the knowledge of God, and we take captive every thought to make it obedient to Christ, ಸಾಕು and we will be. Amen. ಓಕೆ. ನೋಡಿ, ಇಲ್ಲಿ ಎಲ್ಲರೂ ಧ್ಯಾನ ಕೊಡಿ. ನಾವು ಇಷ್ಟೊತ್ತು ದೇವ್ರ ವಾಕ್ಯ ಕೈಗೊಂಡು ನಡಿಬೇಕು. ನಾವು ಚಿಕ್ಕ ವಯಸ್ಸಿನಿಂದ ಕೇಳ್ತಾ ಇದ್ದೀವಿ, ಆಗ್ತಾ ಇಲ್ಲ. ವಿಷಯ ಅದು ಆಗ್ತಾ ಇಲ್ಲ ಅಂದ್ರೆ ಇದು ಅರ್ಥ ಇಲ್ಲಿ ದೊಡ್ಡ ಫೈಟ್ ಇದೆ. ಈ ಫೈಟ್ ನಾವು ಮಾಡಿನೇ ಜಯಿಸ್ಬೇಕು. ಇದು ಹೇಗೆ ಕಾರ್ಯ ಮಾಡ್ತದಂದ್ರೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಂತ ಅಂಧಕಾರದ ಶಕ್ತಿಗಳು ಈ ಭೂಮಿ ಮೇಲೆ ಕೆಲಸ ಮಾಡ್ತಾ ಇದೆ. ಇದು ಇವತ್ತಿಂದ ಅಲ್ಲ, ಆದಮ್ ಹವ್ವಳ ಸಮಯದಿಂದ ಇವತ್ತಿನವರೆಗೆ 6000 ವರ್ಷಗಳಿಂದ ಈ ಆತ್ಮವು, ಈ ಶಕ್ತಿಗಳು, ಈ ದುರಾತ್ಮ ಸೇನೆಗಳು ಕೆಲಸ ಮಾಡ್ತಾ ಇದೆ. ಆದವ್ ಮತ್ತು ಅವಳಿಗೆ ಏದೇನ್ ತೋಟದಲ್ಲಿ ಇರ್ಲಿಕ್ಕೆ ಅಷ್ಟು ಆಶೀರ್ವಾದ ಎಲ್ಲ ಮಾಡಿ ಅಲ್ಲಿ ಇರಿಸ್ಬಿಟ್ಟು ಹೋದ್ರು ದೇವರು. ಅದು ಒಂದೇ ಒಂದು ಮಾತನ್ನು ಹೇಳಿದ್ರು, ಅಲ್ಲಿ ಇರುವಂತ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡಿ, ಬಾಕಿ ಸಾವಿರಾರಷ್ಟು ಮರಗಳಿದ್ದಾವೆ, ಅದೆಲ್ಲ ನೀವು ಯೂಸ್ ಮಾಡ್ಬೋದು, ಹಾಯಾಗಿ ಬದುಕಬಹುದು. ಬಟ್ ಆ ಮರದ ಮಾತ್ರ, ಒಂದೇ ಒಂದು ಮರದ ಹತ್ರ ಹೋಗ್ಬಾರ್ದು, ಆ ಹಣ್ಣನ್ನು ತಿನ್ಬಾರ್ದು, ಅದನ್ನ ಮಾತ್ರ ಅವಾಯ್ಡ್ ಮಾಡ್ಬೇಕಂತ ಒಂದು ಮಾತು, ಒಂದೇ ಕಂಡೀಷನ್ ಹೇಳಿದ್ರು. ಆದ್ರೆ ಆ ಕಂಡೀಷನ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಅಲ್ಲಿ ಒಂದು ಶಕ್ತಿ ಇತ್ತು. ಆ ಸರ್ಪ ಇದ್ದನು, ಆತನೇನ್ ಮಾಡ್ದ, ವಂಚಿಸಿದ. ವಂಚಿಸ್ಬಿಟ್ಟು ಅಟ್ರಾಕ್ಟ್ ಮಾಡ್ದ. ವಂಚಿಸ್ಲಿಕ್ಕೆ ಮೊದಲು ಅಟ್ರಾಕ್ಟ್ ಮಾಡ್ಬೇಕಿತ್ತು, ಅಟ್ರಾಕ್ಟ್ ಮಾಡಿದ ಆ ಮರದ ಹತ್ತಿರ. ಹವ್ವಳನ್ನು ಮೊದಲು ಯೂಸ್ ಮಾಡ್ದ, ಯಾಕಂದ್ರೆ ಸ್ತ್ರೀಯರು ಸ್ವಲ್ಪ ಬಲಹೀನರು ಅಂತ ವಾಕ್ಯ ಹೇಳ್ತದೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಆದಮ್ನಿಗೆ ಕರೆದ್ರೆ ಹೋಗ್ತಾ ಇರ್ಲಿಲ್ಲ, ಅವನಷ್ಟು ಆಕರ್ಷಿತ ಆಗಲ್ಲ. ಬಟ್ ವುಮೆನ್, ಒಂದು ಸ್ತ್ರೀಯಲ್ಲಿ ಆ ಒಂದು ಬಲಹೀನತೆ ಇದೆ ಅಂತ ವಾಕ್ಯದಲ್ಲಿ ಬರೆದಿದೆ. ಯಾವತ್ತೂ ಸ್ತ್ರೀ ಸ್ವಲ್ಪ ಬಲಹೀನರು, ಯಾರಿಗಿಂತ? ಪುರುಷನಿಗೆ. ಅದಕ್ಕೋಸ್ಕರ ಸೈತಾನ ಏನ್ ಮಾಡ್ದ, ಸ್ತ್ರೀಯನ್ನು ಮೊದಲು ವಂಚಿಸಿದ. ಅಟ್ರಾಕ್ಟ್ ಮಾಡಿ ಹತ್ತಿರ ಕರ್ಕೊಂಡು ಬಂದು, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಅದ್ರ ಜೊತೆ ಡಿಸ್ಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ನಿಜವಾಗಿ ದೇವ್ರು ಹೇಳಿದ್ರ ಇದನ್ನ ತಿನ್ಬಾರ್ದು ಅಂತ? ಅಂದ್ರೆ ಒಂಥರ ಕ್ಯೂರಿಯಸ್ ಆಗಿ ಮಾತನಾಡಿಸಿ ತಿನ್ನುವ ಹಾಗೆ ಮಾಡಿದ್ರು. ಅಲ್ಲಿಗೆ ಮಾತು ಅವರು ಮುರಿದು ಬಿಟ್ರು. ದೇವರು ಕೊಟ್ಟಂತ ಕಂಡೀಷನ್ ಅನ್ನ ಬ್ರೇಕ್ ಮಾಡಿದ್ರು, ಮುರಿದು ಬಿಟ್ರು ಅಲ್ವಾ? ಸೊ ಫಸ್ಟ್ ಸ್ಪಿರಿಟ್ ಅಂದ್ರೆ ದುರಾತ್ಮ, ಅಂದ್ರೆ ಸೈತಾನನ ಆತ್ಮ ಮೊದಲನೇದಾಗಿ ಕಾರ್ಯ ಮಾಡಿದ್ದು ಇಲ್ಲಿ ದೇವರ ವಾಕ್ಯವನ್ನು ಮುರಿಲಿಕ್ಕೆ, ಡಿಸ್ಒಬೆ ಮಾಡ್ಲಿಕ್ಕೆ, ಅವಿಧೇಯತೆಯನ್ನು ಮಾಡ್ಲಿಕ್ಕೆ, ವಿಧೇಯರಾಗದಂತೆ ಆ ಸೈತಾನನ ಆತ್ಮವು ಹವ್ವಳನ್ನು ಮತ್ತು ಆದಮಳನ್ನು ವಂಚಿಸಿದೆ. 6000 ವರ್ಷಗಳಿಂದ ಹುಟ್ಟಿದಂತ ಪ್ರತಿ ಮನುಷ್ಯನಿಗೆ ಇದೇ ಶಕ್ತಿ ಇವತ್ತಿನವರೆಗೆ ಕೆಲಸ ಮಾಡ್ತಾರೆ. ಅದು ಹೇಗೆ ಅಂತ ಇಲ್ಲಿ ನೋಡಿ. ವಿತರ್ಕಗಳನ್ನು, ದೇವರ ಜ್ಞಾನಕ್ಕೆ ವಿರೋಧಿಸಲ್ಪಟ್ಟಿರುವ ಸಕಲ ಉನ್ನತವಾದ ಎಲ್ಲ ಕೊತ್ತಲಗಳು ನೋಡಿ, ದೇವರ ಜ್ಞಾನಕ್ಕೆ ಅಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ ವಿರೋಧವಾಗಿ ಇವೆಲ್ಲ ಶಕ್ತಿಗಳು ಏರಿಸಲ್ಪಟ್ಟಿದೆ. ಇದೇ ದುರಾತ್ಮನ ಸೇನೆಗಳು. ಇವೇನ್ ಮಾಡ್ತದೆ, ದೇವರ ವಾಕ್ಯಕ್ಕೆ ವಿಧೇಯರಾಗದಂತೆ ಅವಿಧೇಯರಾಗುವಂತೆ ಪ್ರೇರಣೆ ಕೊಟ್ಟು ಪ್ರತಿ ಮಾನವ ಜಾತಿಯನ್ನು ಏನ್ ಮಾಡ್ತದೆ, ಧ್ವಂಸ ಮಾಡ್ತದೆ. ನೋಡಿ, ಒಂದು ಮೂವಿ ನೋಡುವಾಗ ಆ ಮೂವಿಯಲ್ಲಿ ಸಿಗರೇಟು ಅಥವಾ ಆಲ್ಕೋಹಾಲ್ ಕುಡಿಯೋ ದೃಶ್ಯ ಬಂದಾಗ ಕೆಳಗೆ ಬರೆದಿರ್ತದೆ, ಆಲ್ಕೋಹಾಲ್ ಇಸ್ ಇಂಜರಿಯಸ್ ಟು ಹೆಲ್ತ್, ಸ್ಮೋಕಿಂಗ್ ಇಸ್ ಇಂಜರಿಯಸ್ ಟು ಹೆಲ್ತ್. ಅಂದ್ರೆ ಧೂಮಪಾನ ಮತ್ತು ಕುಡಿಕತನ ಅದು ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾನಿಕರ ಅಂತ ಬರೆಯಲ್ಪಟ್ಟಿರುತ್ತೆ. ಅದು ಗೊತ್ತಿದೆ, ಆದ್ರೆ ಅದನ್ನ ಒಬೆ ಮಾಡುವಂತ ಶಕ್ತಿ ಯಾರ ಹತ್ರ ಇದೆಯಾ? ಹೌದಾ?
ಕುಡಿಕನ್ ಏನ್ ಮಾಡ್ತಾನೆ, ಅದು ಎಷ್ಟು ಬರ್ದೇ ಇದ್ರು ಎಷ್ಟು ಸಲ ನೋಡಿದ್ರು ಸಹ ಅದು ಕೇರೆ ಮಾಡಲ್ಲ, ಅವ್ನು ಕುಡಿತಾನೆ, ಅವ್ನು ಸ್ಮೋಕ್ ಮಾಡ್ತಾನೆ. ಅದೇ ರೀತಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಸಹ ಸ್ಟೇಟ್ಮೆಂಟ್ ಮುಂದಿದೆ, ಹೀಗೆ ಮಾಡಬಾರ್ದು ಅಂತ ಮುಂದಿದೆ, ಅದನ್ನ ನಾವು ಮಾಡೇ ಮಾಡ್ತೀವಿ. ಯಾಕೆಂದ್ರೆ ಬಲಹೀನರು. ಯಾಕೆ ಬಲಹೀನರು? ನಮ್ಮೊಳಗಡೆ ಒಂದು ಕಾರ್ಯ ಮಾಡುವಂತ ಶಕ್ತಿ ಏನ್ ಮಾಡ್ತಾ ಇರ್ತದೆ, ಆ ಸತ್ಯವಾಕ್ಯವನ್ನು ಕೈಗೊಂಡು ನಡೆಯದಂತೆ ಒಳಗಡೆ ವಂಚಿಸ್ತಾ ಇರ್ತದೆ. ಇದನ್ನು ಮಾಡಬೇಡ, ಅದು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ನೀನು ಸ್ವಲ್ಪ ಕುಡಿ, ನೀನು ಧೂಮಪಾನ ಮಾಡು, ನೀನು ಸ್ವಲ್ಪ ಸುಳ್ಳು ಹೇಳು, ನೀನು ಕೆಟ್ಟದಾಗಿ ಮಾತಾಡು, ನೀನು ಕದಿ, ನೀನು ಕ್ಷಮಿಸ್ಬೇಡ, ಸಿಟ್ಟು ಮಾಡ್ಕೋ, ಬೈ, ಏನು ಆಗಲ್ಲ ಅನ್ನುವ ಭ್ರಮೆಯನ್ನು ಒಳಗೆ ಹುಟ್ಟಿಸ್ತಾರೆ. ಅದೇ ದುರಾತ್ಮನ ಕೆಲಸ. ದ್ವೇಷ ಹುಟ್ಟಿಸ್ತದೆ ಒಳಗೆ. ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಭಾವನೆಗಳನ್ನು ಉತ್ಪನ್ನ ಮಾಡ್ತದೆ, ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಯೋಚನೆಗಳನ್ನು ಉತ್ಪನ್ನ ಮಾಡ್ತದೆ. ಅದೇ ಡಿಸ್ಒಬೀಡಿಯನ್ಸ್ ಸ್ಪಿರಿಟ್. ಮುಂದೆ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲ ಯೋಚನೆಗಳು, ಎಂತ ಯೋಚನೆಗಳು? ದೇವರ ವಾಕ್ಯಕ್ಕೆ ವಿರೋಧವಾಗಿರುವ ಎಲ್ಲ ಯೋಚನೆಗಳನ್ನು ಏನ್ ಮಾಡ್ಬೇಕಂತೆ, ಕ್ರಿಸ್ತ ಯೇಸುವಿಗೆ ವಿಧೇಯವಾಗುವಂತೆ ನಾವು ಸೆರೆ ಹಿಡಿದು ಬಂಧಿಸ್ಬೇಕಂತ. ಇದು ಪಾಯಿಂಟ್. ಆಲೋಚನೆಯಲ್ಲಿ ಏನೆಲ್ಲ ಬರ್ತಾ ಇರುತ್ತೆ ನಮಗೆ ಗೊತ್ತಾಗುತ್ತೆ. ಒಂದು ಕಡೆ ಸಿಟ್ಟು ಮಾಡಬಾರ್ದು ಅಂತ ಆಲೋಚನೆ ಬರ್ತದೆ, ಇನ್ನೊಂದು ಕಡೆ ಸಿಟ್ಟು ಮಾಡ್ಬೇಕಂತ ಆಲೋಚನೆ ಬರ್ತದೆ. ಒಂದು ಕಡೆ ಬೈಬಾರ್ದು ಅಂತ ಆಲೋಚನೆ ಬರ್ತದೆ, ಇನ್ನೊಂದು ಕಡೆ ಬೈಬೇಕು ಅಂತ ಆಲೋಚನೆ ಬರ್ತದೆ. ಹೌದಾ? ಒಂದು ಕಡೆ ವ್ಯಕ್ತಿಯನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು ಅಂತ ಆಲೋಚನೆ ಬರ್ತದೆ, ಇನ್ನೊಂದು ಕಡೆ ಬೇಡ ಅಂತ ಆಲೋಚನೆ ಬರ್ತದೆ. ಇನ್ನೊಂದು ಕಡೆ ಒಂದು ಕಡೆ ಏನ್ ಬರ್ತದೆ, ಆ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ಆಲೋಚನೆ ಬರ್ತದೆ, ಒಳ್ಳೆ ಆಲೋಚನೆ. ಇನ್ನೊಂದು ಕಡೆ ಆ ವ್ಯಕ್ತಿಗೆ ಸಹಾಯ ಮಾಡಬಾರ್ದು ಅಂತ ಆಲೋಚನೆ. ನಮ್ಮ ಯಾರಾದ್ರೂ ಶತ್ರು ಇದ್ರೆ, ತುಂಬಾ ನಮ್ಮ ಜೀವಿತಕ್ಕೆ ಕೆಟ್ಟದಾಗಿ ಮಾಡಿದಂತ ಯಾರಾದ್ರೂ ವ್ಯಕ್ತಿ ಇದ್ರೆ, ಆ ವ್ಯಕ್ತಿಯನ್ನು ನೋಡಿದಾಗ ಒಂದು ಕಡೆ ಈ ಆಲೋಚನೆ ಬರ್ತದೆ, ಆ ವ್ಯಕ್ತಿಯನ್ನು ಕ್ಷಮಿಸಿ ಮಾತಾಡಿಸು ಅಂತ ಆಲೋಚನೆ ಬರ್ತದೆ. ಇನ್ನೊಂದು ಕಡೆ ಆಲೋಚನೆ ಬರ್ತದೆ, ಇಲ್ಲ, ಆ ವ್ಯಕ್ತಿಯನ್ನು ಮುಖ ಆಚೆ ತಿರುಗಿಸಿ ನೀನು ಹೋಗ್ತಾ ಇರು, ಕ್ಷಮಿಸಬೇಡ, ಕೆಟ್ಟದ್ದು, ಅವನು ಒಳ್ಳೆಯವನಲ್ಲ, ಅವನು ಕೆಟ್ಟವನು ಅಂತ ಆಲೋಚನೆ. ನೋಡಿ, ಎರಡು ರೀತಿಯ ಆಲೋಚನೆಗಳು ನಮ್ಮೊಳಗೆ ಓಡ್ತಾ ಇರ್ತದೆ. ಆದ್ರೆ ಯಾವ್ದು ಪವರ್ಫುಲ್ ಆಗ್ತದೆ ಅಂತ ನಮಗೇನೆ ಗೊತ್ತುಂಟು. ಕೆಲವೊಮ್ಮೆ ಒಳ್ಳೇದು ಕೆಲಸ ಮಾಡ್ತದೆ, ಕೆಲವೊಮ್ಮೆ ಕೆಟ್ಟ ಆಲೋಚನೆ ಸಹ ಕೆಲಸ ಮಾಡ್ತದೆ. ಈ ರೀತಿ ಯುದ್ಧಗಳು ಒಳಗೆ ನಡೀತಾ ಇರ್ತದೆ. ಒಳ್ಳೇದು ಮಾಡ್ಲಿಕ್ಕೆ ದೇವರ ಆತ್ಮನು ನಮ್ಮನ್ನು ಪ್ರೇರೇಪಿಸ್ತಾ ಇರ್ತಾನೆ, ಕೆಟ್ಟದ್ದು ಮಾಡ್ಲಿಕ್ಕೆ ದುಷ್ಟ ಶಕ್ತಿ ಪ್ರೇರೇಪಿಸ್ತಾ ಇರ್ತಾನೆ. ಆದ್ರೆ ಜಯ ಯಾರ್ದು ಹೇಳಿ? ಯಾರು ಒಳ್ಳೇದನ್ನು ಮಾಡ್ತಾರೋ, ಒಳ್ಳೆ ಆಲೋಚನೆಯನ್ನು ಫಾಲೋ ಮಾಡ್ತಾರೋ ಅವರಿಗೆ ಜಯ. ಯಾರು ಕೆಟ್ಟ ಆಲೋಚನೆಯನ್ನು ಫಾಲೋ ಮಾಡ್ತಾರೋ ಅವರಿಗೆ ಸೋಲು. ಆದ್ರೆ ವಾಕ್ಯ ಹೇಳ್ತದೆ, ನಿಮ್ಮ ಎಲ್ಲ ಕೆಟ್ಟ ಆಲೋಚನೆಗಳನ್ನು, ಅಂದರೆ ಕ್ರಿಸ್ತನ ವಾಕ್ಯಕ್ಕೆ ಅವಿಧೇಯತೆಯನ್ನು ತರುವಂತ ಆಲೋಚನೆಗಳನ್ನು, ಅಂದ್ರೆ ಮಾಡಬೇಡ, ಕೆಟ್ಟದ್ದು ಮಾಡು, ಹೇಟ್ ಮಾಡು, ದ್ವೇಷ ಮಾಡು, ಕದಿ, ಸುಳ್ಳು ಹೇಳು, ಕೋಪಗೊಳ್ಳು ಅಂತ ಹೇಳುವ ಆಲೋಚನೆಗಳನ್ನು ಇವತ್ತೇನ್ ಮಾಡ್ಬೇಕು? ನಾವು ದೇವರ ಶಕ್ತಿಯಿಂದ ಸೆರೆ ಹಿಡಿದು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಮಾಡಬೇಕು. ಇದು ಪ್ರತಿದಿನದ ಕಾರ್ಯ ಇದು. ಯಾಕಂದ್ರೆ ದುರಾತ್ಮಗಳು ಪ್ರತಿದಿನ ನಮ್ಮನ್ನು ಶೋಧಿಸ್ತಾ ಇರ್ತದೆ. ದೇವರಿಗೆ ವಿಧೇಯರಾಗಬೇಡ, ಅವರನ್ನು ವಂಚಿಸು, ಅವಿಧೇಯರಾಗು ಅಂತ ಪ್ರೇರಣೆ ಕೊಟ್ಟು ಆಲೋಚನೆ ಆಗ್ತಾ ಇರ್ತದೆ. ಪ್ರಾರ್ಥನೆ ಮಾಡ್ಬೇಕು ಅಂತ ಒಂದು ಒಳ್ಳೆ ಆಲೋಚನೆ ಬರ್ತದೆ, ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇಲ್ಲ, ಸ್ವಲ್ಪ ಆರಾಮ್ ಮಾಡುವ, ರೆಸ್ಟ್ ಮಾಡುವ ಅಂತ ಫುಲ್ ನಿದ್ದೆನೆ ಮಾಡ್ಬಿಡ್ತೀವಿ ಬೆಳಿಗ್ಗೆ ಅವರಿಗೆ ಅಲ್ಲ. ಆಸೆ ಇರ್ತದೆ, ದೇವರ ವಾಕ್ಯ ಓದ್ಬೇಕು, ಕೇಳ್ಬೇಕು, ಪ್ರಾರ್ಥನೆಯಲ್ಲಿ ಕೂಡ್ಬೇಕು, ಲೈನಲ್ಲಿ ಬರ್ಬೇಕು ಅಂತ ಆಸೆ ಇದೆ. ಆದ್ರೆ ಇನ್ನೊಂದು ಆಲೋಚನೆ ಹೇಳ್ತದೆ, ಬೇಡ, ಸ್ವಲ್ಪ ಆರಾಮ್ ಮಾಡುವ, ನಡೀತದೆ, ಇವತ್ತೊಂದಿನ ಸ್ಕಿಪ್ ಮಾಡುವ. ಹೀಗೆ ದುಷ್ಟ ಆಲೋಚನೆ. ಅಂತ ದುಷ್ಟ ಆಲೋಚನೆಗಳನ್ನು ಇವತ್ತು ಸೆರೆ ಹಿಡಿದು ಬಂಧಿಸ್ಬೇಕು. ಇದು ಯುದ್ಧ. ನಾವು ಮೇಲೆ ನೋಡಿದ್ರೆ ಯುದ್ಧದ ಬಗ್ಗೆ ಬರೆದಿದೆ, ಹೌದಾ? 3ನೇ ವಾಕ್ಯದಲ್ಲಿ ಬರ್ದಿದೆ ನೋಡಿ, ನಾವು ಲೋಕದಲ್ಲಿ ಇದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನೆಕ್ಸ್ಟ್ ಚಿವಿಕ ಓದು 3:4. ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು
ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನೋಡಿದ, ಇದು ಯುದ್ಧ ಅಲ್ವಾ? ಯುದ್ಧ ಎಲ್ಲಿ ಮಾಡ್ಬೇಕು? ಬೇರೆಯವ್ರ ಜೊತೆ ಅಲ್ಲ, ನಮ್ಮ ಒಳಗಡೆ ಇರುವ ಆಲೋಚನೆ ಜೊತೆ ಇವತ್ತು ಯುದ್ಧ ಮಾಡಬೇಕು. ರೈಟ್? ಯಾಕೆ? ನಮ್ಮ ಜಯ ಅಲ್ಲಿದೆ. ಆ ಆಲೋಚನೆಯಲ್ಲಿ ಬರುವಂತ ವಿಧೇಯತೆಗೆ ಪ್ರೇರಣೆ ಕೊಡುವಂತ ಆಲೋಚನೆ ನಮ್ಮನ್ನು ಜಯದಲ್ಲಿ ನಡೆಸ್ತದೆ. ಅವಿಧೇಯತೆ ಮಾಡುವಂತ ಆಲೋಚನೆಗಳು ನಮ್ಮನ್ನು ಸೋಲಿನತ್ತ ನಡೆಸ್ತದೆ. ಚಾಯ್ಸ್ ನಮ್ಮ ಕೈಯಲ್ಲಿದೆ. ವಿಧೇಯರಾಗ್ಬೇಕಾ, ಅವಿಧೇಯರಾಗ್ಬೇಕಾ? ಅಂದ್ರೆ ದೇವರ ವಾಕ್ಯವನ್ನು ಕೈಗೊಂಡು ನಡಿಬೇಕಾ, ಕೈಗೊಂಡು ನಡಿಬಾರ್ದ ಎನ್ನುವ ಎರಡು ರೀತಿಯ ಆಲೋಚನೆಗಳ ವಿರುದ್ಧ ನಾವು ಇವತ್ತು ಹೋರಾಟದಲ್ಲಿದ್ದೇವೆ. ನಾವು ಮೂರನೆಯವರು, ಮಧ್ಯದಲ್ಲಿದ್ದೇವೆ. ಒಂದು ಕಡೆ ದೇವರ ವಾಕ್ಯದ ಆಲೋಚನೆ, ಪ್ರೇರಣೆ, ಇನ್ನೊಂದು ಕಡೆ ದುರಾತ್ಮ ಸೇನೆಗಳ ಅವಿಧೇಯತೆಯನ್ನು ಮಾಡುವಂತ ಆಲೋಚನೆ. ಇವತ್ತು ನಮಗೆ ದೇವರ ಆತ್ಮನು ಈ ಆಲೋಚನೆ ಕೊಡ್ತಾ ಇದ್ದಾರೆ. ಅವಿಧೇಯತೆ ಮಾಡುವಂತ ಎಲ್ಲ ಆಲೋಚನೆಗಳನ್ನು ನಿನ್ನ ಮನಸ್ಸಿನಿಂದ ಇವತ್ತು ಸೆರೆ ಹಿಡಿದು ಅದನ್ನು ಬಂಧಿಸಿ ಏನ್ ಮಾಡು, ಅದನ್ನು ಕಮಾಂಡ್ ಮಾಡಿ, ಅಂದ್ರೆ ಘೋಷಣೆ ಮಾಡಿ, ಆಜ್ಞೆ ಕೊಟ್ಟು ಅದನ್ನು ಹೋಗಲಾಡಿಸು. ಆಜ್ಞೆ ಕೊಡುವಾಗ ಅದು ಓಡೋಗ್ತದೆ. ಕಟ್ಟಬೇಕು, ಅದನ್ನು ಬಂಧಿಸ್ಬೇಕು, ನಾಶ ಮಾಡ್ಬೇಕು, ಡಿಸ್ಟ್ರಾಯ್ ಮಾಡ್ಬೇಕು, ಡಿಮಾಲಿಷ್ ಮಾಡ್ಬೇಕು. ಬರ್ದಿದೆಯಲ್ಲ, ಕೆಡವಿ ಹಾಕ್ಬೇಕು. ಬೈಬಲಲ್ಲಿ ಏನ್ ಬರ್ದಿದೆ? ಇಲ್ಲಿ ಕೆಡವಿ ಹಾಕ್ಬೇಕು ಅಂತ ಆಲೋಚನೆ. ಇದು ನಮ್ಮ ಡ್ಯೂಟಿ. ಹಾಗೆ ಮಾಡಿದ್ರೆ ಮಾತ್ರ ನಾವು ಪಾಪದಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ. ನೋಡಿ, ನಾವು ಹೇಳ್ತೀವಲ್ಲ, ಪಾಪ ಪದೇ ಪದೇ ಆಗ್ತಾ ಇರುವಾಗ ಅದಕ್ಕೆ ಮೇನ್ ರೀಸನ್ ಇದೆ. ಯಾಕಂದ್ರೆ ಪಾಪ ಮಾಡದೇ ಹಾಗೆ ಆ ವಾಕ್ಯಗಳನ್ನು ಕೈಗೊಂಡು ನಡೀಲಿಕ್ಕೆ ಶಕ್ತಿ ಇಲ್ಲ. ಶಕ್ತಿ ಯಾಕಿಲ್ಲ ಅಂದ್ರೆ ಬೇರೆ ಒಂದು ಶಕ್ತಿ ನಮ್ಮೊಳಗೆ ಕೆಲಸ ಮಾಡ್ತಾ ಇರ್ತದೆ. ಅದು ಯಾವ ಶಕ್ತಿ? ಅವಿಧೇಯತೆಯನ್ನು ನಡೆಸುವಂತ ಶಕ್ತಿ. ಅದೇ ದುರಾತ್ಮನ ಶಕ್ತಿ. ಪಾಪ ಮಾಡು, ತಪ್ಪು ಮಾಡು. ಗೊತ್ತಾಗ್ತಿದ್ಯಾ? ದೇವ್ರ ವಾಕ್ಯ ಓದ್ಬೇಡ, ಕೇಳ್ಬೇಡ, ಸಿಟ್ಟು ಮಾಡು. ಹೀಗೆ ಆಲೋಚನೆಗಳು ಬರ್ತಾ ಇರುವಾಗ ನಮ್ಮ ಮನಸ್ಸು ಬೇಸರಗೊಂಡು, ನಿರಾಶೆಗೊಂಡು ಡಿಪ್ರೆಷನ್ಗೆ ಹೋಗ್ತದೆ. ಏನು ಬೇಕನ್ಸಲ್ಲ, ಎಲ್ಲವೂ ಬೇಡ ಅನ್ಸದೆ. ಕೆಲವೊಮ್ಮೆ ಊಟ ಸೇರಲ್ಲ, ಟೆನ್ಷನ್. ಇವೆಲ್ಲ ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೇಳುವಂತ ಕೊತ್ತಲಗಳು, ಶಕ್ತಿಗಳು. ಇವನ್ನು ಸೆರೆ ಹಿಡಿದು ಏನ್ ಮಾಡ್ಬೇಕು? ಸೆರೆ ಹಿಡಿದು ಕ್ರಿಸ್ತನಿಗೆ ವಿಧೇಯವಾಗುವಂತೆ, ಕ್ರಿಸ್ತನಿಗೆ ಒಬೆ ಮಾಡುವಂತೆ ಈ ಆಲೋಚನೆಗಳನ್ನು ಸೆರೆ ಹಿಡಿಬೇಕು. ಹೇಗೆ? ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಒಳಗೆ ಬರುವಂತ, ಕ್ರಿಸ್ತನಿಗೆ ಅವಿಧೇಯತೆಯನ್ನು ನಡೆಸುವಂತ ಎಲ್ಲ ಆಲೋಚನೆಗಳನ್ನು ನಾನು ಇವತ್ತು ಈ ಕ್ಷಣದಲ್ಲೇ ಬಂಧಿಸುತ್ತೇನೆ. ಎಲ್ಲ ಆಲೋಚನೆಗಳೇ, ನಿನ್ನ ಶಕ್ತಿಯು ಇದೇ ಸಮಯದಲ್ಲಿ ಕುಂದಿಸಲ್ಪಡಲಿ. ನನ್ನ ಒಳಗಡೆ ಕ್ರಿಸ್ತನಿಗೆ, ಅಂದ್ರೆ ನನ್ನ ಒಳಗಡೆ ಇನ್ನು ಮೇಲೆ ಬರುವಂತ ಎಲ್ಲಾ ಆಲೋಚನೆಗಳು ಕ್ರಿಸ್ತ ಯೇಸುವಿನ ವಾಕ್ಯಕ್ಕೆ ವಿಧೇಯರಾಗಲಿ ಅಂತ ನಾವೇನ್ ಮಾಡ್ಬೇಕು? ಗದರಿಸ್ಬೇಕು. ಇದು ಪ್ರಾಕ್ಟೀಸ್ ಮಾಡ್ತಾ ಮೈಂಡ್ ಕ್ಲೀನ್ ಆಗುತ್ತೆ, ಶಾಂತವಾಗುತ್ತೆ. ಯಾಕಂದ್ರೆ ಹೊರಟು ಹೋಗುತ್ತೆ ಅಲ್ಲ. ಒಂದು ತಲೆನೋವು ಬಂದಾಗ ಏನ್ ಮಾಡ್ತೀವಿ ನಾವು? ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ, ಪೇನ್ ಕಿಲ್ಲರ್. ಅರ್ಧ ಗಂಟೆ ಆದ ನಂತರ ತಲೆನೋವು ಹಾಗೆಯೇ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ಮೈಂಡ್ ಯಾವಾಗ ಡಿಪ್ರೆಸ್ ಆಗುತ್ತೆ, ಹೆವಿ ಅನ್ಸ್ತದೆ, ಭಾರ ಅನ್ಸ್ತದೆ, ಟೆನ್ಷನ್ ಅನ್ಸ್ತದೆ, ಚಿಂತೆಯಿಂದ ಕಾಡ್ತಾ ಇರುವಾಗ ಎದ್ದು ನಿಂತ್ಕೊಂಡು ಜೋರಾಗಿ ಯೇಸುವಿನ ನಾಮ ಹೇಳ್ಕೊಂಡು ಸ್ತುತಿಸ್ಬೇಕು. ಸ್ವಲ್ಪ ಹೊತ್ತು ಸ್ತುತಿಸಿ ದೇವರ ಒಳ್ಳೆ ನಾಮಗಳನ್ನು ಎತ್ಕೊಂಡು ಸ್ತುತಿಸ್ಬೇಕು. ದೇವರ ಸರ್ವಶಕ್ತನು, ನನ್ನ ಒಡೆಯನು, ನನ್ನ ರಾಜನು, ನನ್ನ ನೀತಿವಂತನು, ನನ್ನ ಪರಿಶುದ್ಧನು, ನನ್ನ ರಕ್ಷಕನು ಅಂತ ಕೂಗಿ ಹೇಳುತ್ತಾ ಆಮೇಲೆ ಗದರಿಸ್ಬೇಕು. ನನ್ನ ಒಳಗಡೆ ಬರುವಂತ ಎಲ್ಲ ಚಿಂತೆ ಆತ್ಮಗಳನ್ನು, ಅವಿಧೇಯತೆ ಆತ್ಮಗಳನ್ನು, ದುರಾತ್ಮನ ಎಲ್ಲ ಶಕ್ತಿಗಳನ್ನು ನಾನು ಕಟ್ಟುತ್ತೇನೆ. ಹೊರಟು ಹೋಗು ನನ್ನಿಂದ. ನನ್ನ ಮನಸ್ಸಿನ ಎಲ್ಲ ಆಲೋಚನೆಗಳು ಕ್ರಿಸ್ತನಿಗೆ ಮಾತ್ರ ವಿಧೇಯವಾಗಲಿ ಅಂತ ನಾನು ಗದರಿಸಿದಾಗ ಕಂಟಿನ್ಯೂ ಮಾಡ್ತಾರೆ. ಎಲ್ಲಿ ತನಕ ಮೈಂಡ್ ಸಮಾಧಾನದ
ಭಾವನೆಯಲ್ಲಿ ಬರುವುದಿಲ್ಲೋ ಅಲ್ಲಿ ತನಕ ಕೂಗಿ, ನಾವು ನಮ್ಮ ರೂಮಿಗೆ ಹೋಗಿ ಕೂಗಿ ಪ್ರಾರ್ಥಿಸ್ಬೇಕು, ಯುದ್ಧ ಮಾಡ್ಬೇಕು. ಪ್ರಾರ್ಥನೆ ಅಲ್ಲ, ಯುದ್ಧ ಮಾಡಬೇಕು. ಎಲ್ಲ ವಿಷಯಗಳಿಗೂ ಪ್ರಾರ್ಥನೆ ನಡೆಯಲ್ಲ. ಯುದ್ಧ ಮಾಡುವಾಗ ಯುದ್ಧನೇ ಮಾಡಬೇಕು, ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಬೇಕು, ಹಾಡು ಹೇಳುವಾಗ ಹಾಡು ಹೇಳ್ಬೇಕು, ವಾಕ್ಯ ಎತ್ತುವಲ್ಲಿ ವಾಕ್ಯ ಹೇಳಬೇಕು. ಆಗ್ತಿದೆ ಎಲ್ಲದಕ್ಕೂ ಒಂದು ಕ್ರಮ ಅನ್ನೋದು ಇದೆ. ನಾವು ಯುದ್ಧ ಜಾಸ್ತಿ ಮಾಡಬೇಕು, ಯುದ್ಧದಲ್ಲಿ ಇದ್ದೇವೆ, ಹೌದಾ? ನಾವು ಲೋಕ ಸಂಬಂಧವಾದ ಯುದ್ಧ ಅಲ್ಲ, ದೇವರ ಎಣಿಕೆಯಲ್ಲಿ ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂತ ಯುದ್ಧದಲ್ಲಿದ್ದೇವೆ. ಸೊ ಯು ಹ್ಯಾವ್ ಟು ಫೈಟ್. ಜಯಶಾಲಿ ಆಗ್ಬೇಕಲ್ವಾ? ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಲ್ವಾ? ಬಹಳ ಫಲ ತರಬೇಕು, ಆಶೀರ್ವದಿಸಲ್ಪಡ್ಬೇಕು ಅಲ್ವಾ? ಆಶೀರ್ವದಿಸಲ್ಪಡ್ಬೇಕು ಅಂದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗ್ಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗ್ಬೇಕಂದ್ರೆ ಮೊದಲು ಅದರ ಅವಿಧೇಯತೆಯನ್ನು ತರುವಂತ ಆತ್ಮಗಳನ್ನು ಕಟ್ಟಿ ಬಂಧಿಸ್ಬೇಕು, ಆ ಶಕ್ತಿಯನ್ನು ಡಿಸ್ಟ್ರಾಯ್ ಮಾಡ್ಬೇಕು, ಹಾಳು ಮಾಡ್ಬೇಕು. ಆವಾಗ ನಾವು ದೇವರ ಒಂದೊಂದು ವಾಕ್ಯವನ್ನು ಈಸಿಯಾಗಿ ವಿಧೇಯರಾಗ್ಬೋದು, ಪಾಲಿಸ್ಬೋದು. ಆವಾಗ ಪಾಪ ನಡೆಯಲ್ಲ. ಸೊ ಆ ಶಕ್ತಿ ನಮಗೆ ಇವತ್ತು ಪವಿತ್ರಾತ್ಮನಾದ ದೇವರು ನಮಗೆ ಕೊಡ್ತಾರೆ. ಪ್ರತಿ ಸಮಯ ಅವ್ರು ತಯಾರಿರ್ತಾರೆ ಕೊಡ್ಲಿಕ್ಕೆ, ನಾವು ಅವರ ಶಕ್ತಿಯನ್ನು ಉಪಯೋಗಿಸ್ಬೇಕು. ಅದೇ ಇವತ್ತು ನಮಗೆ ಸಿಕ್ಕಂತ ಕೃಪೆ. ಕೃಪೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಆಟೋಮೆಟಿಕ್ ಆಗಿ ಖಂಡಿತವಾಗಿ ಸಹಾಯ ಮಾಡ್ತಾರೆ, ನಾವು ಕೇಳದೇ ಇದ್ರು. ಅದು ಅವರ ಕೃಪೆ ಇದೆ. ಆದ್ರೆ ನಿರಂತರವಾಗಿ ನೀವು ನನಗೆ ಕೃಪೆ ಕೊಡ್ತಾ ಇರಿ, ನಾನು ತಪ್ಪು ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಅದು ಕೃಪೆಗೆ ಕೊಡುವಂತ ಬೆಲೆ ಅಲ್ಲ. ವಿಷಯ ಅರ್ಥ ಆಗ್ತಿದ್ಯಾ? ಕೃಪೆಯಿಂದ ಫ್ರೀ ಆಗಿ ನಿತ್ಯ ಜೀವನ ಕೊಟ್ಟಿದ್ದಾರೆ. ಕೃಪೆಯಿಂದ ಫ್ರೀ ಆಗಿ ಪಾಪ ಕ್ಷಮೆಯ ರಕ್ತವನ್ನು ಸುರಿಸಿದ್ದಾರೆ. ಕೃಪೆಯಿಂದ ಫ್ರೀ ಆಗಿ ಯೇಸು ಸ್ವಾಮಿ ಬಲಿಯನ್ನು ಅರ್ಪಿಸಿದ್ದಾರೆ. ಕೃಪೆಯಿಂದ ಫ್ರೀ ಆಗಿ ಸ್ವರ್ಗ ರಾಜ್ಯವೇ ನಮಗೋಸ್ಕರ ತಯಾರಾಗಲ್ಪಟ್ಟಿದೆ. ಕೃಪೆಯಿಂದ ಫ್ರೀ ಆಗಿ ನಮಗೆ ರೋಗ ಸೌಖ್ಯ ಸಿಗತ್ತೆ. ಕೃಪೆಯಿಂದ ಫ್ರೀ ಆಗಿ ನಮಗೆ ಬಂಧನ ಬಿಡುಗಡೆ ಆಗುತ್ತೆ. ಅದನ್ನ ತೆಗೆದುಕೊಳ್ಬೇಕಂದ್ರೆ ನಾವು ಒಬೆ ಮಾಡ್ಲೇಬೇಕು. ಅದರ ಅರ್ಥನೇ ಅದರ ವಾಕ್ಯದಲ್ಲಿ ನೆಲೆ ನಿಂತ್ಕೊಂಡಿರುವುದು ಅಂತ. ಪ್ರೈಸ್ ದಿ ಲಾರ್ಡ್. ಆಮೆನ್. ನಾನು ನಿಲ್ಲಿಸ್ತೇನೆ. ಈ ಒಂದು ಟೀಚಿಂಗ್ ಅನ್ನು ನೋಟ್ಸ್ ಮಾಡ್ಕೊಂಡು ಇಟ್ಟಿದ್ರೆ ತುಂಬಾ ಸಂತೋಷ. ರೆಕಾರ್ಡಿಂಗ್ ಆಗಿದೆ, ಯೂಟ್ಯೂಬಿಗೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಜಾಸ್ತಿ ವಾಕ್ಯ ಕೊಟ್ಟಿಲ್ಲ, ತುಂಬಾ ವಾಕ್ಯ ಇದೆ ಇದ್ರ ಬಗ್ಗೆ. ಮೇನ್ ಆದಂತ ಒಂದು 4-5 ವಾಕ್ಯ ನಿಮಗೆ ಕೊಟ್ಟಿದ್ದೇನೆ. ಚೆನ್ನಾಗಿ ಮೆಡಿಟೇಟ್ ಮಾಡಿ, ನೀವು ಸಹ ಧ್ಯಾನಿಸುವಾಗ ದೇವರು ಇನ್ನೂ ಸಹ ಒಳ್ಳೊಳ್ಳೆ ಪ್ರಕಟಣೆಯನ್ನು ಕೊಡ್ತಾರೆ, ಇನ್ನೂ ಸಹ ಅರ್ಥವಾಗಿ ನಿಮ್ಗೆ ಹೇಳ್ಕೊಡ್ತಾರೆ. ನಿರಂತರವಾಗಿ ಇದ್ರ ಮೇಲೆ ಫೋಕಸ್ ಮಾಡಿ, ಖಂಡಿತವಾಗಿ ಫಲ ಬರುತ್ತೆ ನಿಮ್ಮ ಜೀವಿತದಲ್ಲಿ. 100% ಫಲ ಕೊಟ್ಟೇ ಕೊಡ್ತಾರೆ. ನೀವೆಲ್ಲರೂ ಜಯಶಾಲಿಗಳಾಗ್ತೀರಾ, ನೀವೆಲ್ಲರೂ ಆಶೀರ್ವದಿಸಲ್ಪಡ್ತೀರಾ. ಯಾಕೆ? ಈ ವಾಕ್ಯವೇ ಅದಕ್ಕೆ ಪ್ರಮಾಣ, ಈ ವಾಕ್ಯವೇ ಅದಕ್ಕೆ ಸಾಕ್ಷಿ. ಹೌದಾ? ಏನದು? ಯಾಕೋಬ 1:25. ನೀವು ಹೇಳಿದಂತೆ ನಿರಂತರವಾಗಿ ನಡೆದುಕೊಳ್ಳುವುದಾದರೆ ನೀವು ಮಾಡುವ ಪ್ರತಿ ಕೆಲಸದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಿರಿ ಅಂತ ವಾಗ್ದಾನವಾಗಿದೆ. ಆಮೇಲೆ ಸೊ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿ ಒಂದು ಪ್ರಾರ್ಥನೆ ಮಾಡಿ. ಪರಲೋಕದ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಅಪ್ಪ ನಿಮಗೆ ಸ್ತೋತ್ರ. ಒಂದು ಒಳ್ಳೆಯ ವಾಕ್ಯದ ಭಾಗವನ್ನು ನೀವು ನಮಗೆ ಕಲಿಸಿದ್ದೀರಿ. ಮುಖ್ಯವಾಗಿ ನಿಮ್ಮನ್ನು ಅನುಸರಿಸಿ ನಡಿಲಿಕ್ಕೋಸ್ಕರ ವಾಕ್ಯಗಳನ್ನು ಕೊಟ್ಟು ಇವತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದೀರಿ ತಂದೆಯೇ. ನಿಮಗೆ ಸ್ತೋತ್ರ, ಘನವು, ಮಾನವು, ಮಹಿಮೆಯು, ಬಲವು, ಕೃತಜ್ಞತೆಯು ಸಲ್ಲಿಸುತ್ತೇವೆ. ಕೇಳಿರುವಂತ ನಮ್ಮ ಎಲ್ಲ ಸಹೋದರ ಸಹೋದರಿಯರನ್ನು, ನಮ್ಮ ಎಲ್ಲ ಹಿರಿಯರನ್ನು ನೀನು ಆಶೀರ್ವದಿಸು ಕರ್ತನೆ. ಎಲ್ಲರನ್ನು ಸಹಾಯ ಮಾಡು ಕರ್ತನೆ, ಬಲಪಡಿಸು ಕರ್ತನೆ. ನಿನಗೆ ಒಳ್ಳೆಯ ಮಕ್ಕಳಾಗಿ, ವಿಧೇಯರಾಗುವಂತ ಮಕ್ಕಳಾಗಿ ನಮ್ಮೆಲ್ಲರನ್ನು ಬದಲಾಯಿಸು. ಪ್ರತ್ಯೇಕವಾಗಿ ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸು, ಪವಿತ್ರಾತ್ಮನಿಂದ ತುಂಬು ಕರ್ತನೆ. ಶಕ್ತಿ ಕೊಡು. ಎಲ್ಲರೂ ಜಯಶಾಲಿಗಳಾಗಿ ನಿಮ್ಮ ರಾಜ್ಯಕ್ಕೆ 100% ಫಲ ತರುವಂತೆ ಸಹಾಯ ಮಾಡಿ. ಎಲ್ಲರ ಜೀವಿತದಲ್ಲಿ ಬದಲಾವಣೆ ಬರಲಿ. ಎಲ್ಲರೂ ಮುಂದಿನ ದಿನಗಳಲ್ಲಿ ಸಾಕ್ಷಿಯನ್ನು ಕೊಡುವವರಾಗಲಿ. ಹೌದು, ನಾನು ದೇವರ ವಾಕ್ಯವನ್ನು ಪಾಲಿಸಿದೆನು, ಹಾಗಾಗಿ ನನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾರೆ. ಸ್ತೋತ್ರ.
ನಿನ್ನ ಪ್ರೀತಿ ಎಲ್ಲರ ಮೇಲೆ ನಿರಂತರವಾಗಿ ಇರುವುದಕ್ಕೋಸ್ಕರ ಸ್ತೋತ್ರ. ನಮ್ಮೆಲ್ಲರನ್ನು ಬಹಳವಾಗಿ ಪ್ರೀತಿಸುವುದಕ್ಕೋಸ್ಕರ ಸ್ತೋತ್ರ. ನಮ್ಮೆಲ್ಲರನ್ನು ಇವತ್ತು ರಕ್ಷಿಸಿ ಒಳ್ಳೆಯ ದಿನ, ಆರೋಗ್ಯ, ಬಲ, ಶಕ್ತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿಮ್ಮ ಚಿತ್ತದಂತೆ ನಡೆಯುತ್ತದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಗಾಡ್ ಬ್ಲೆಸ್ ಯು. ಆಮೆನ್.